ಹೀಗೆ ಎಸ್ಪೆಷಲಿ ಕಲ್ಲಂಗಡಿಗೆ ನೀವು ಇದನ್ನು ಹಾಕದೆ ಹೋದರೆ ನೀವು ಕ್ರಾಸ್ ಮಾಡ್ಬೋದು. ಈವನ್ 30 ಟನ್ಸ್ ತಗ ನಮ್ಮ ರೈತರು ತೆಗೆದಿದ್ದಾರೆ. ಓಕೆ. ಪಾರ್ಟ್ ಟೈಮ್ ರೈತರು ಇರ್ತಾರೆ, ಅವರು ಕಲ್ಲಂಗಡಿ ಮಾಡೋಕ್ಕಾಗಲ್ಲ. ಪಾರ್ಟ್ ಟೈಮ್ ಫಾರ್ಮರ್ಸ್ ಮಾಡೋಕ್ಕಾಗಲ್ಲ. ಕಾಡಂಥ ಒಂದು ರೋಗ ಅಂದರೆ ಗಮ್ಮಿ ಸ್ಟೆಮ್ಲೈಟ್. ಗಮ್ಮಿ ಸ್ಟೆಮ್ಲೈಟ್ ಒಳ್ಳೆ ಕಂಪ್ನಿ ಗೊಬ್ಬರ ಕೊಟ್ಟಿರ್ತೀವಿ, ಬಟ್ ಅವನು ವಾರಕ್ಕೆ 2 ದಿನ ಬಿಟ್ಟಿರ್ತಾನೆ ಗೊಬ್ಬರನ, ಸರಿಯಾಗಿ ಗೊಬ್ಬರ ಬಿಡಲ್ಲ. ಡೀಪ್ ಫ್ಲೋಯಿಂಗ್ ಯಾಕೆ ಇಂಪಾರ್ಟೆಂಟು? ಪೆನಿಟ್ರೇಷನ್ ಆಫ್ ದಿ ರೂಟ್ಸ್ ಕಷ್ಟ. ಅದು ಒಳಗಡೆ ಹೋಗೋದು, ರೂಟ್ ಒಳಗಡೆ ಒಂದು ತುಂಬ ಜನ ರೈತರುಗಳು ಹೊಸಬ್ರು ಇರ್ತಾರೆ, ಅವ್ರುಗಳಿಗೆ ಈ ಮಾಹಿತಿ ಹೇಳ್ತಿದ್ದೀನಿ. ರೈತರಿಗೆ ಇದು ಅವರು ವಾತಾವರಣ ಜೊತೆನೂ ಫೈಟ್ ಮಾಡಬೇಕು, ಹಾಗೆ ಮಾರ್ಕೆಟ್ ಪ್ರೈಸ್ ಜೊತೆನೂ ಫೈಟ್ ಮಾಡಬೇಕು, ಹಾಗೆ ರೋಗ ಮತ್ತು ಶಿಲೀಂಧ್ರಗಳ ಈ ನಮ್ಮ ಕೀಟ ಬಾಧೆಯಿಂದನೂ ಜೊತೆನೂ ಫೈಟ್ ಮಾಡಬೇಕು. ಸೊ ರೈತರ ಪರಿಸ್ಥಿತಿ ತುಂಬಾನೇ ಏನನ್ಸುತ್ತೆ ಸರ್ ನಿಮಗೆ? ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರಾಜಭಕ್ಷಿ ಅಗ್ರಿಪ್ರೋ ವಿತ್ ರಾಜಭಕ್ಷಿ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಗ್ರಿಪ್ರೋ ವಿತ್ ರಾಜಭಕ್ಷಿ ಚಾನಲಲ್ಲಿ ಒಂದು ಹೊಸ ಪಾಡ್ಕಾಸ್ಟ್ನ ನಿಮಗೋಸ್ಕರ ರೈತರ ಲಾಭಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಮೊಟ್ಟ ಮೊದಲನೆಯ ಅತಿಥಿಯಾಗಿ ನಂದನ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ನಂದನ್ ಕುಮಾರ್ ಸರ್ ಅವರು ಮೂಲತಃ ಹೊಳೆನರಸೀಪುರದವರು, ಹಾಸನ ಜಿಲ್ಲೆ. ಇವರು MSc ಹಾರ್ಟಿಕಲ್ಚರ್ ಮಾಡಿರ್ತಾರೆ. ಹಾಗೆ ಅವರು ಒಂದು ರೈತನಾಗಿ ಹಾಗೂ ಒಬ್ಬ ಇನ್ಪುಟ್ ಬಿಸ್ನೆಸ್ನಲ್ಲಿ ಆಂಟ್ರಪ್ರಿನರ್ ಆಗಿ ಕಳೆದ ಒಂದು 12 ವರ್ಷದಿಂದ ಅವರು ಇನ್ವಾಲ್ವ್ ಆಗಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಇದೆ. ಅವರಾಗೆ ಸ್ವತಃವಾಗಿ ಕಲ್ಲಂಗಡೆ, ಬಾಳೆ ಹಾಗೂ ಶುಂಠಿ ಎಲ್ಲ ಕ್ರಾಪ್ಗಳನ್ನ ಪ್ರತಿ ವರ್ಷ ಬೆಳೀತಾ ಇದ್ದಾರೆ. ಸೊ ಅವರ ಒಂದು ಅಗಾಧವಾದ ಒಂದು ಎಕ್ಸ್ಪೀರಿಯನ್ಸ್ನ, ಅವರ ಅನುಭವವನ್ನು ತಮ್ಮ ರೈತರಿಗೆ ಪರಿಚಯಿಸಬೇಕಂತ ಈ ಪಾಡ್ಕಾಸ್ಟ್ನ ನಾವು ಮಾಡ್ತಾ ಇದ್ದೇವೆ. ಸರ್, ವೆಲ್ಕಮ್ ಟು ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈ ಪಾಡ್ಕಾಸ್ಟ್ ಬಂದ್ಬಿಟ್ಟು ರೈತರ ಲಾಭಕ್ಕಾಗಿ ರೈತರು ಕಮ್ಮಿ ಖರ್ಚಿನಲ್ಲಿ ಜಾಸ್ತಿ ಇಳುವರಿನ ಹೇಗೆ ಪಡಿಬೇಕು. ಇವಾಗ ತಾವು ಗಮನಿಸ್ತಾ ಇರ್ಬೋದು, ತುಂಬ ಅನ್ನೆಸರಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ರೈತರಿಗೆ, ಸೈಂಟಿಫಿಕ್ ಆಗಿ ಗೈಡೆನ್ಸ್ ಸಿಗಿದೆ. ಸೊ ಅದನ್ನ ನಾವು ಸ್ವಲ್ಪ ಕಡಿಮೆ ಮಾಡೋಣ. ಹಾಗೆ ಈಗ ಬರ್ತಿರೋಂಥ ಒಂದು ಕಲ್ಲಂಗಡಿ ಸೀಸನ್ಗೆ ಏನೆಲ್ಲ ಪ್ರಿಕಾಷನ್ಸ್ಗಳನ್ನ ರೈತರು ತಗೋಬೇಕು, ಮುಂಜಾಗ್ರತೆಗಳನ್ನ, ಸೊ ದಟ್ ಅವ್ರ ಖರ್ಚನ್ನ ಕಮ್ಮಿ ಮಾಡೋದು, ಒಂದು ಒಳ್ಳೆ ಇಳುವರಿನ ತೆಗೆದು ಲಾಭದಾಯಕ ಬೆಳೆಯನ್ನು ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮೇಜರ್ ಆಗಿ ನಾವು ಮಾಡ್ತಿರ್ತಕ್ಕಂಥದ್ದು. ಸರ್, ಈಗ ಕಲ್ಲಂಗಡಿ ಅಂತ ಬಂದರೆ ನೀವು ಆ ಪ್ಲ್ಯಾಂಟ್ನ ಕ್ಯಾರೆಕ್ಟರ್ ಅಂತ ನಾವು ನೋಡಿದರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ರೈತರಿಗೂ ಮತ್ತೊಮ್ಮೆ ಸ್ವಾಗತ. ಕಲ್ಲಂಗಡಿ ಡೀಪ್ ರೂಟೆಡ್ ಆ್ಯನ್ಯುವಲ್ ಪ್ಲ್ಯಾಂಟ್. ಬೇರುಗಳು ಆಳಕ್ಕೆ ಹೋಗುತ್ತೆ. 12 ಇಂಚು 16 ಇಂಚು ತನಕನೂ ಅದು ಅಲ್ಲಿಂದನೂ ಕೂಡ ನ್ಯೂಟ್ರಿಯೆಂಟ್ಸ್ನ ತಗೊಳುತ್ತೆ. ಸೊ ಇದು ನಮ್ಮ ಮೊದಲನೇ ಸರಿ ಬೇಕಾದ್ರೆ ಮಾಡುವಂಥ ಯುವ ರೈತರಿಗೆ ಸಹಿತ ಇದು ಅನುಕೂಲ ಆಗಲಿ ಅಂತ ನಾನು ಸ್ಟಾರ್ಟಿಂಗಿಂದಾನೇ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಸರ್. ಈಗ ಮೊದಲನೇದಾಗಿ ನಾವು ಕಲ್ಲಂಗಡಿ ಬೆಳೆ ಅಂತ ಬಂದರೆ ಲ್ಯಾಂಡ್ ಪ್ರಿಪ್ರೇಷನ್, ನಾವು ನೆಲನ ಯಾವ ರೀತಿ ಹದ ಮಾಡ್ಕೋಬೇಕು, ವಾಟ್ ಆರ್ ದ ಪ್ರಿಕಾಷನ್ಸ್ ವಿ ನೀಡ್ ಟು ಟೇಕ್? ಈ ಕ್ವಶನ್ಗೆ ಉತ್ತರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ. ಯಾರು ಪಾರ್ಟ್ ಟೈಮ್ ರೈತರಿರ್ತಾರೆ ಅವರು ಕಲ್ಲಂಗಡಿ ಮಾಡೋಕ್ಕಾಗಲ್ಲ. ಪಾರ್ಟ್ ಟೈಮ್ ಫಾರ್ಮರ್ಸು ಮಾಡೋಕ್ಕಾಗಲ್ಲ. ಪ್ರತಿದಿನ ಈ ಕಲ್ಲಂಗಡಿ ಫೀಲ್ಡಿಗೆ ಹೋಗಲೇಬೇಕು ಅವರು. ಆತನೇ ಹೋಗಬೇಕು. ನನ್ನ ತಮ್ಮ ಹೋದ, ದೊಡ್ಡಪ್ಪ ಹೋದ, ಚಿಕ್ಕಪ್ಪ ಹೋದ, ಅದಾಗಲ್ಲ ಆಯಿತಾ. ಯಾಕಂದರೆ ನಿಮಗೆ ಕ್ರಾಪ್ ಡ್ಯೂರೇಷನ್ ಬಂದು 65 ದಿನ ಇರುತ್ತೆ. ಅದರಲ್ಲಿ 10 ದಿನ ನಿಮ್ಮ ನರ್ಸರಿಯಲ್ಲೇ ಹೋಗ್ಬಿಟ್ರೆ 15 ದಿನ ಹೋಗಿರುತ್ತೆ. 75 ಡೇಸಲ್ಲಿ 15 ಡೇಸ್ ಫಸ್ಟಲ್ಲಿ ಹೋಗಿರುತ್ತೆ. ಇನ್ನು 60 ದಿನ ಮೇನ್ ಫೀಲ್ಡಲ್ಲಿರುತ್ತೆ ಕ್ರಾಪು. 60 ದಿನದಲ್ಲಿ ನಿಮ್ಗೆ ಇನ್ಪುಟ್ ಸಪ್ಲೈ ಮಾಡೋಕ್ಕಾಗೋದು ಅಥವಾ ಅದನ್ನು ಬೇಸಾಯ ಮಾಡೋಕ್ಕಾಗೋದು ಕೇವಲ 50 ಡೇಸ್ ಮಾತ್ರ. 50 ದಿನಗಳು ನೀವು ಜಮೀನಿಗೆ ಹೋಗದಲ್ಲೇ ಇದ್ದರೆ ಬೆಳೆ ಲಾಭದಾಯಕವಾಗಿ ಬೆಳೆಯಕ್ಕಂತೂ ಆಗಲ್ಲ, ಸಕ್ಸಸ್ ಆಗಲ್ಲ. ಸೊ ಕಮಿಂಗ್ ಟು ದಿ ಲ್ಯಾಂಡ್ ಪ್ರಿಪ್ರೇಷನ್. ಲ್ಯಾಂಡ್ ಪ್ರಿಪ್ರೇಷನ್ ಏನಾಗುತ್ತೆ, ಕೇವಲ ಬಲರಾಮನ್ ನೇಗ್ಲು, 5 ಹಲ್ಲಿನ ನೇಗ್ಲು ಅಂತೀವಲ್ಲ, ಅದರಲ್ಲಿ ಉತ್ಬಿಟ್ಟು ಮಾಡಬಾರ್ದು. ಇದನ್ನು ಡೀಪ್ ಪ್ಲೋಯಿಂಗ್, ಸಿಂಗಲ್ MB ಅಥವಾ ಡಬಲ್ MB ನೇಗ್ಲು ಬರುತ್ತೆ, ಅದರಲ್ಲಿ ಪ್ಲೋಯಿಂಗ್ ಮಾಡಬೇಕು. ಆಮೇಲೆ ಬಲರಾಮನ್ ನೇಗ್ಲು ಹಾಕಿ ರೋಟ್ರಿ ಹಾಕಿ ಮಣ್ಣು ಹದ ಮಾಡ್ಕೋಬೇಕು. ಹೆಂಟೆಗಳು ಏಳಬಾರ್ದು. ಶೀಟ್ ಹಾಕಿದರೆ ಶೀಟ್ ಹರಿದೋಗುತ್ತೆ ಹೆಂಟೆಗಳಿದ್ದರೆ. ಹೆಂಟೆಗಳಂದರೆ ಗಟ್ಟಿ ಮಣ್ಣು ಇರಬಾರ್ದು, ಫುಲ್ ಮಣ್ಣು ಚೆನ್ನಾಗಿರ್ಬೇಕು, ಸ್ಮೂತಾಗಿ ಸ್ಮೂತಾಗಿ ರೆಡಿ ಮಾಡ್ಕೊಂಡಿರ್ಬೇಕು. ಡೀಪ್ ಪ್ಲೋಯಿಂಗ್ ಯಾಕೆ ಇಂಪಾರ್ಟೆಂಟು? ಎಲ್ಲ ಕಡೆ ಈವನ್ ಅಂಚುಗಳು, ಬಾರ್ಡರ್ಸಲ್ಲಿ ಕೂಡ ನಿಮಗೆ ಡೀಪ್ ಪ್ಲೋಯಿಂಗ್ ಆಗಿರಬೇಕು. ಇಳುವರಿ ಅಲ್ಲಿಂದ ನಿಮ್ಗೆ 10%, 5% ಬಾರ್ಡರ್ ಏರಿಯಾದಲ್ಲಿ ನಿಮ್ಗೆ ಡೀಪ್ ಪ್ಲೋಯಿಂಗ್ ಆಗಿಲ್ಲ ಅಂದರೆ ಅಲ್ಲಿ ರೂಟ್ ಕೆಳಗಡೆ ಹೋಗಲ್ಲ, ಈಸಿಯಾಗಿ ಪೆನಿಟ್ರೇಷನ್ ಆಗಲ್ಲ. ಸೊ ಇಟ್ ವಿಲ್ ಹಿಂಡರ್ ದಿ ಕ್ರಾಪ್ ಗ್ರೋತ್. ಸೊ ನಮ್ಮ ಬೇರುಗಳು ಎಷ್ಟು ಆಳವಾಗಿ ಹೋಗೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವೋ ಅಷ್ಟು ನಾವು ಸಕ್ಸಸ್ನ ಇದರಲ್ಲಿ ಹೌದು, ಖಂಡಿತ. ಎರಡನೇದು, ನಮ್ಮ ಮಣ್ಣು ಎಲ್ಲಾದ್ರೂ ಹೆಂಟೆ ಬರ್ದಂಗೆ ನಾವು ಸರಿಯಾಗಿ ಹದವನ್ನು ಮಾಡ್ಕೋಬೇಕು. ಎಸ್ಪೆಷಲಿ ಮೇಜರ್ ಪಾಯಿಂಟ್, ನಾವು ಬಲರಾಮ್ ನೇಗಿಲ್ನ MB ಪ್ಲೋನ್ ನಾವು ಬಳಸಬೇಕು. ಡಬಲ್ MB ಪ್ಲೋನ್ ಅಥವಾ ಸಿಂಗಲ್ MB ಪ್ಲೋ. ಓಕೆ ಸರ್, ಈಗ ಬೆಡ್ ಪ್ರಿಪ್ರೇಷನ್ ಅಂತ ಬಂದಾಗ ಅದರದ ಒಂದು
ಗಾತ್ರ ಮೆಜರ್ಮೆಂಟ್ ಯಾವ ಥರ ಇರ್ಬೇಕು ಸರ್? ಯಾವ ಥರ ಇದ್ರೆ ಅನುಕೂಲ ಆಗುತ್ತೆ? ನೋಡಿ, ಒಂದು ಎಕರೆಗೆ 3,500 4 ಸಾವಿರ ಗಿಡ ಕೂರಿಸ್ಬೇಕು. ಕೆಲವೊಂದು ರೈತರುಗಳು ಏನು ಮಾಡ್ತಾರೆ, 5,000 ಗಿಡ ಹಾಕ್ತಾರೆ, 5.5 ಹಾಕ್ತಾರೆ ಸುಮಾರು ಜನ. ಬಟ್ ಇಳುವರಿಯಲ್ಲಿ ಏನಾಗುತ್ತೆ, ನಿಮಗೆ ಅದು ಹೊಡೆತ ಕೊಡುತ್ತೆ. ಹೆಂಗೆ ಅಂದರೆ ಇಳುವರಿ ಸೈಜ್ ಕಮ್ಮಿ ಬರುತ್ತೆ ಕಾಯಿಗಳದ್ದು. ಸೊ ಎಲ್ಲ ಸೆಕೆಂಡ್ ಕಟಿಂಗ್ಗೆ ಜಾಸ್ತಿ ಆಗುತ್ತೆ ನಿಮಗೆ. ಐಡಿಯಲಿ ಸೈಜು ನೀವು ಇದನ್ನು ಚಾರ್ಟಲ್ಲಿ ಹಾಕಿಬೇಕಾದ್ರೆ ನಿಮಗೆ 3,500 4 ಸಾವಿರ ಸ್ಪೇಸಿಂಗ್ ಗಿಡಗಳು ಬರಬೇಕು ಒಂದು ಎಕರೆಗೆ. 6 ಅಡಿ ಸಾಲಿಂದ ಸಾಲಿಗೆ, 2 ಅಡಿ ಗಿಡದಿಂದ ಗಿಡಕ್ಕೆ ಮಾಡಬೇಕು. 6 ಅಡಿ ಸಾಲಿಂದ ಸಾಲಿಗೆ 2 ಅಡಿ ಗಿಡದಿಂದ ಗಿಡಕ್ಕೆ ಸ್ಪೇಸಿಂಗ್ ಮಾಡಬೇಕು. ಬೆಡ್ ಹೈಟ್ ಜಾಸ್ತಿ ಇರಬೇಕು. ಸೊ ಲೂಸ್ ಮಣ್ಣು ಜಾಸ್ತಿ ಇದ್ದಷ್ಟು ಕೂಡ ಬೇರ್ಗಳು ಬೇಗ ಆಳಕ್ಕೆ ಹೋಗ್ತವೆ, ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿರುತ್ತೆ. ಇದು ಟೆಕ್ನಿಕ್. ನೀವು ಬೇರನ್ನ ಇದು ಬೆಡ್ಗಳನ್ನ ಹೈಟ್ ಮಾಡ್ಕೊಳ್ಳೋದ್ರಲ್ಲಿ ಏನಾಗುತ್ತೆ, ಪೆನಿಟ್ರೇಷನ್ ಆಫ್ ದಿ ರೂಟ್ಸ್ ಕಷ್ಟ, ಅದು ಒಳಗಡೆ ಹೋಗೋದು, ರೂಟ್ ಒಳಗಡೆ ಹೋಗೋದು ಕಷ್ಟ ಆಗುತ್ತೆ. ಸೊ ಬೆಡ್ ಹೈಟ್ ಇರಬೇಕು. ಓಕೆ ಸರ್, ಈಗ ಮಲ್ಚಿಂಗ್ ಅಂತ ಬಂದರೆ ಮಲ್ಚಿಂಗಲ್ಲಿ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಸರ್? ಕ್ವಾಲಿಟಿ ಆಫ್ ಮಲ್ಚಿಂಗು ಯಾವ ರೀತಿ ಮಾಡಬೇಕು ಮಲ್ಚಿಂಗ್ನ? ಹೌದು ನೋಡಿ, ಮಲ್ಚಿಂಗ್ ಶೀಟು ಬಂದು ತುಂಬ ಜನ ರೈತರುಗಳು ಹೊಸಬ್ರು ಇರ್ತಾರೆ, ಅವ್ರುಗಳಿಗೆ ಈ ಮಾಹಿತಿ ಹೇಳ್ತಿದ್ದೀನಿ. ಸಿಲ್ವರ್ ಕಲರ್ ಮೇಲಕ್ಕೆ ಬರಬೇಕು ಮಲ್ಚಿಂಗ್ ಶೀಟ್ದು. ನಾನು ಫಸ್ಟ್ ರೈತ ಆಗಿ ನಾನು ಬ್ಲ್ಯಾಕ್ ಕಲರ್ ಮೇಲಕ್ಕೆ ಮಾಡಿಬಿಟ್ಟಿದ್ದೆ. ಹಾಗೇನಾಗುತ್ತೆ, ತುಂಬ ಹೀಟ್ ತಗೊಳುತ್ತೆ, ಸಾಯಿಲ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಸಿಲ್ವರ್ ಲೈನಿಂಗು, ಸಿಲ್ವರ್ ಕಲರ್ ಮೇಲಕ್ಕೆ ಬರಬೇಕು. 3.25 ಅಡಿ ಅಂದರೆ 1 ಮೀಟ್ರ್ ಅಗಲದ ಮಲ್ಚಿಂಗ್ ಶೀಟ್ ಸಾಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ 21 ಮೈಕ್ರಾನ್ಗಿಂತ ಮೇಲ್ಪಟ್ಟ ಕ್ವಾಲಿಟಿ ಶೀಟ್ನ ಹಾಕಬೇಕು. ಸೈಜ್ ಥಿಕ್ನೆಸ್ ಮೇಲಿರಬೇಕು. ಯಾಕೆ ಅಂತ ಕೇಳಿ ಅಂದರೆ, ನೀವು ಬೆಳೆ ಮುಗಿದ ಮೇಲೆ ಶೀಟನ್ನು ತೆಗಿಬೇಕು, ಭೂಮಿಯಿಂದ ತೆಗೆದು ಅದನ್ನು ವಿಲೇವಾರಿ ಮಾಡಬೇಕು ಆಚೆ ಕಡೆ. ನೀವು 18 ಮೈಕ್ರಾನ್ 15 ಮೈಕ್ರಾನ್ ಹಾಕೊಂತಾರೆ, ರೇಟ್ ಕಮ್ಮಿ ಅಂದ್ಬಿಟ್ಟು ಖರ್ಚು ಕಮ್ಮಿ ಆಗುತ್ತೆ ಅಂತ. ಆ ಪ್ಲಾಸ್ಟಿಕ್ ಏನಾಗುತ್ತೆ, ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನು ತೆಗಿಯಕ್ಕೆ ಬರಲ್ಲ, ಅದು ಪುಡಿಯಾಗಿ ಉದುರೋಗುತ್ತೆ, ಎಲ್ಲಿ ಸಾಯಿಲಲ್ಲಿ ಸೇರ್ಕೊಬಿಡುತ್ತೆ, ಪರ್ಮನೆಂಟ್ ಅದು. ನೀವು 150 ವರ್ಷ ಆಗುತ್ತೋ 100 ಮಿಲಿಯನ್ ವರ್ಷ ಆಗುತ್ತೋ ಗೊತ್ತಿಲ್ಲ, ಪ್ಲಾಸ್ಟಿಕ್ ಕರಗಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಆಲ್ವೇಸ್ 21 ಮೈಕ್ರಾನ್ ಎಬವ್ ಮಲ್ಚಿಂಗ್ ಶೀಟಿಗೆ ಹೋಗಿ. ನಿಮ್ಗೊಂದು 200-300 ರೂಪಾಯಿ ಅಥವಾ 400 ರೂಪಾಯಿ ಒಂದು ರೋಲಿಗೆ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಆಲ್ವೇಸ್ ಗೋ ಫಾರ್ ಎಬೌಟ್ 21 ಮೈಕ್ರಾನ್ ಶೀಟ್. ಸರ್, ಈಗ ವೆರೈಟಲ್ ಚಾಯ್ಸ್ಗಿಂತ ಮುಂಚೆ, ವೆರೈಟಿಗೆ ಹೋಗೋಕ್ಕಿಂತ ಮುಂಚೆ, ಈಗ ಇಂಪಾರ್ಟೆನ್ಸ್ ಆಫ್ ಫಾರ್ಮ್ ಆ್ಯಡ್ ಮ್ಯಾನ್ಯೂರ್ ಸರ್, ನಿಮಗೆ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ಎಷ್ಟು ಕ್ವಾಂಟಿಟಿಯನ್ನು ನಾವು ಬಳಸಬೇಕು, ಮತ್ತು ಗೊಬ್ಬರ ಯಾವ ರೀತಿ ಇರಬೇಕು, ಹಾಗೆ ಯಾವ ರೀತಿ ಯಾವ ಸಮಯದಲ್ಲಿ ಅದನ್ನ ಬಳಸಬೇಕು ಸರ್? ನೋಡಿ, FIM ಬಂದು ಫಾರ್ಮ್ ಆ್ಯಡ್ ಮ್ಯಾನ್ಯೂರ್, ಕೊಟ್ಟಿಗೆ ಗೊಬ್ಬರ. ಇದನ್ನು ಕಲ್ಲಂಗಡಿಗೆ, ಎಸ್ಪೆಷಲಿ ಕಲ್ಲಂಗಡಿಗೆ ನೀವು ಇದನ್ನು ಹಾಕದೆ ಹೋದರೆ, ನೀವು ಏನೇ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಕೊಡಿ, ಅಡ್ವಾನ್ಸ್ ವಾಟರ್ ಸಾಲ್ಯುಬಲ್ಸ್ ಕೊಡಿ, ಏನು ಕೊಟ್ಟರು ಕೂಡ ನಿಮಗೆ ಇಳುವರಿ ಬರಲ್ಲ. ಯಾಕಂದರೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಆದ್ದರಿಂದ ನಿಮಗೆ ತುಂಬ ನ್ಯೂಟ್ರಿಯೆಂಟ್ಸ್ ತಗೊಂತಿರುತ್ತೆ, ಮೈಕ್ರೋಬೆಲ್ ಆಕ್ಟಿವಿಟೀಸ್ ಬೇಕಾಗುತ್ತೆ ಅದರಲ್ಲಿ ಬೇಗ. ನೀವು FIM ಹಾಕಲೇಬೇಕಾಗುತ್ತೆ. ಎಸ್ಪೆಷಲಿ ಏನು ತಪ್ಪು ಮಾಡ್ತಾರೆ ರೈತರುಗಳು ಅಂದರೆ, ಹಸಿ ಗೊಬ್ಬರ ಹಾಕ್ತಾರೆ. ಹಸಿ ಕೋಳಿ ಗೊಬ್ಬರ ಆಗ್ಬೋದು, ಅಥವಾ ಹಸಿ ಡಿಕಂಪೋಸ್ ಆಗದಲ್ಲೇ ಇರೋಂತಹ ಕೊಟ್ಟಿಗೆ ಗೊಬ್ಬರ, ಅದು ಸಿಂಧಿ ಹಸಿನ ಗೊಬ್ಬರ ಅಂತ ಅಂತೀವಿ ನಮ್ಮ ಕಡೆ, ಸಿಂಧಿ ಹಸುಗಳದ್ದು. ಇದನ್ನು ಹಾಕಿದ್ರು ಕೂಡ ನಿಮಗೆ ಸಮಸ್ಯೆ ಜಾಸ್ತಿ. ಸೊ 1 ವರ್ಷ ಹಳೆಯದು FIM. ನೀವು ಕೋಳಿ ಗೊಬ್ಬರನ ಹಾಕೊಳ್ಳಿ, ಮಾಮೂಲಿ ಹಸು ಗೊಬ್ಬರನ ಹಾಕಿ, 1 ಇಯರ್ ಓಲ್ಡ್ ಡಿಕಂಪೋಸ್ಡ್ ಮ್ಯಾನ್ಯೂರೇ ಬೇಕು. ಸೊ 1 ಇಯರ್ ಓಲ್ಡ್ ಡಿಕಂಪೋಸ್ಡ್, ಹಸುವಿಂದ ಆಗಿರಲಿ ಕೋಳಿ ಆಗಿರಲಿ ಎನಿ ಕಾಂಬಿನೇಷನ್ ಇರಬೇಕು, ಡಿಕಂಪೋಸ್ಡ್ ಆಗಿರಬೇಕು. ಬೆಟರ್ ನೀವು ಅದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸು, ಫ್ಯಾಸಿಲೋಮೈಸಿಸು ಇವುಗಳನ್ನ AMC ಇದನ್ನು ಹಾಕಿ ಎನ್ರಿಚ್ ಮಾಡ್ಕೊಂಡಿದ್ರೆ ಅನುಕೂಲ ಜಾಸ್ತಿ ಇರುತ್ತೆ. ಸರ್, ಇವಾಗ ಅದು ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ಅವರು? ಹಾಂ, ಇದೊಂದು ಕ್ವಶನ್ ನೋಡಿ. ನಿಮ್ಮ ಹತ್ರ ಗೊಬ್ಬರ ಯಥೇಚ್ಛವಾಗಿದ್ದರೆ, ಅಬೌಟ್ 10 ಟನ್ಸ್ ಇದ್ದರೆ, ನೀವು ಅದನ್ನು ಬ್ರಾಡ್ಕಾಸ್ಟ್ ಮಾಡಿಸ್ಬಿಟ್ಟು ರೋಟ್ರಿ ಮಾಡಿಸ್ತಿರಲ್ಲ ಲಾಸ್ಟಿಗೆ, ಅದಕ್ಕಿಂತ ಮುಂಚೆ ಮಾಡಿಸ್ಬಿಟ್ಟು ಬೇಕಾದ್ರೆ ನೀವು ಬೆಡ್ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಲಿಮಿಟೆಡ್ ಇದೆ, ಗೊಬ್ಬರ ಕಡಿಮೆ ಇದೆ ಅಂದರೆ, ನೀವು ಅದು ಬೆಡ್ ಪ್ರಿಪ್ರೇಷನ್ ಮಾಡ್ತಿರಲ್ಲ, ಸಾಲ್ ಮಾಡಬೇಕಾದ್ರೆ ಸಾಲಿಗೆ ಉದುರಿಸ್ಬಿಟ್ಟು ಬೆಡ್ಡನ್ನು ಅದ್ರ ಮೇಲೆ ಫಾರ್ಮೇಷನ್ ಮಾಡ್ಬೋದು. ಫೈನಲ್ ಟಚ್ ಅಪ್ ಮಾಡ್ತೀವಲ್ಲ ಬೆಡ್ಡನ್ನು, ಅವಾಗ ಬೇಕಾದ್ರೆ ಬೆಡ್ ಮೇಲೆ ಮಾತ್ರ ಹಾಕೊಂಡು ಹೋಗ್ಬೋದು, ನಿಮ್ಮ ಹತ್ರ ಲಿಮಿಟೆಡ್ ಇದ್ದರೆ ಗೊಬ್ಬರ. ಇಲ್ಲಾಂದರೆ ಬ್ರಾಡ್ಕಾಸ್ಟ್ ಮಾಡಿಬಿಟ್ಟು ಉತ್ಬಿಡ್ಬೋದು ಬೇಕಾದ್ರೆ. ಓಕೆ ಸರ್, ಇದು ನಮಗೆ ಕಂಪ್ಲೀಟ್ ಒಂದು ನಮಗೆ ಲ್ಯಾಂಡ್ ಪ್ರಿಪರೇಷನ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಮೂವಿಂಗ್ ಫಾರ್ವರ್ಡ್, ಈ ವೆರೈಟಲ್ ಕ್ಯಾರೆಕ್ಟರ್ಸ್ ಅಲ್ಲಿ ವೆರೈಟಿ ಆಪ್ಷನ್ಸ್ ಅನ್ನು ನೋಡಿದಾಗ, ಈ ಟೈಪ್ಸ್ ಆಫ್ ವಾಟರ್ ಮಿಲನ್ಸ್ ಅನ್ನು ನೋಡಿದಾಗ ಯಾವ್ದಾವ್ದು ಇದೆ ಸರ್ ಆಪ್ಷನ್ ರೈತರಿಗೆ? ಯಾವ್ದು ಮಾಡಿದ್ರೆ ಉತ್ತಮ, ಅಥವಾ ಏನು ಡಿಫ್ರೆನ್ಸಸ್ ಏನಿದೆ ಯಾವ್ದು ಮಾಡಿದಾಗ? ಹೇಳ್ತೀನಿ. ಮೇಜರ್ಲಿ ರೈತರುಗಳು ಏನು ರೂಢಿ ಇದೆ ಅಂದರೆ, ಆ ಏರಿಯಾದಲ್ಲಿ ಯಾವ ವೆರೈಟಿಗೆ ಮಾರ್ಕೆಟ್ ಚೆನ್ನಾಗಿದೆ ಅದನ್ನು ಡಿಸೈಡ್ ಮಾಡ್ತಾರೆ, ಆಯಿತಾ. ಅಲ್ಲಿ ಟ್ರೇಡರ್ಗಳು ಏನು ಪ್ರಿಫರ್ ಮಾಡ್ತಾರೆ ಅದನ್ನು ಡಿಸೈಡ್ ಮಾಡ್ತಾರೆ. ಯೂಶಲಿ ಒಂದು ಸಣ್ಣ ರೂಲ್ ಏನು ಅಂದರೆ, ನಿಮಗೆ ಬಿಳಿ ಕಲ್ಲಂಗಡಿ, ಯಾವುದು ನಾಮದಾರಿ ಸೆಗ್ಮೆಂಟ್ ಅಂತ ಹೇಳ್ತೀವಲ್ಲ, ಹಸಿರು ಬಿಳಿ ಪಟ್ಟ ಇರುತ್ತಲ್ಲ, ಇದು ಬಂದು ಇಳುವರಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು
ಐಸ್ ಬಾಕ್ಸ್ ವೆರೈಟಿ, ಅದು ಕರಿಕಾಯಿ ಬರ್ತಾವಲ್ಲ, ಕರಿಕಾಯಿ. ಗಾಢ ಹಸಿರು ಬಣ್ಣ ಅಥವಾ ಕರಿಕಾಯಿ ಅಂತ ಹೇಳ್ತೀವಲ್ಲ, ಕಿರಣ್ ಸೆಗ್ಮೆಂಟ್, ಹ್ಮ್. ಇದ್ರದ್ದು ಇಳುವರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ವೆರೈಟೀಸ್ಗಳು ಈಗ ಬಂದಿದೆ, ಅದರಲ್ಲಿ ಹಸಿರು ಬಿಳಿ ಇದರಲ್ಲಿ ಹ್ಮ್. ಜುಬ್ಲಿ ಕಿಂಗು, ಡ್ರ್ಯಾಗನ್ ಕಿಂಗು, ಇವು ಸ್ವಲ್ಪ ಚೆನ್ನಾಗಿ ಇಳುವರಿ ಬರುತ್ತೆ. ಬಟ್ ಹಸಿರು ಕರಿಕಾಯಲ್ಲಿ ಐಸ್ ಬಾಕ್ಸ್ ವೆರೈಟಿಲಿ ನಿಮಗೆ ಇಳುವರಿ ಜಾಸ್ತಿ, 20 ಟನ್ಸ್ ಕ್ರಾಸ್ ಮಾಡಿಸ್ಬೋದು, ಆರಾಮಾಗಿ ಕ್ರಾಸ್ ಮಾಡ್ಬೋದು. ಈವನ್ 30 ಟನ್ಸ್ನಾಗ ನಮ್ಮ ರೈತರು ತೆಗೆದಿದ್ದಾರೆ. ಓಕೆ. ಅದು ಐಸ್ ಬಾಕ್ಸಲ್ಲಿ ಐಸ್ ಬಾಕ್ಸಲ್ಲಿ ಸ್ವಲ್ಪ ಕಷ್ಟ, ಬಿಳಿ ಕಾಯಲ್ಲಿ ಸ್ವಲ್ಪ ಕಷ್ಟ ಬಿಳಿ ಇರುತ್ತೆ. ಕಾಯಲ್ಲಿ ಸ್ವಲ್ಪ ಕಷ್ಟ. ಆಲ್ವೇಸ್ ಪ್ರಿಫರ್ಡ್ ಏನಂದರೆ, ಕಾಯಿಗಳು ವೆರೈಟಿ ಚೂಸ್ ಮಾಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗಬೇಕು, ಹ್ಮ್. ರಿಂಡ್ ಗಟ್ಟಿ ಇರಬೇಕು, ಇಂಥ ವೆರೈಟಿಗಳನ್ನ ಚೂಸ್ ಮಾಡಬೇಕು. ಆಗ ನಿಮಗೆ ವ್ಯಾಪಾರಸ್ಥರು ಅದನ್ನು ಇಷ್ಟಪಡ್ತಾರೆ. ಎಷ್ಟೇ ಚೆನ್ನಾಗಿ ಸ್ವೀಟ್ ಇದ್ರೂ ಕೂಡ, ಎಷ್ಟೇ ಚೆನ್ನಾಗಿ ಈಲ್ಡ್ ಇದ್ರೂ ಕೂಡ, ನಿಮಗೆ ಕಾಯಿ ಗಟ್ಟಿ ಬಂದಿಲ್ಲ ಅಂದರೆ ವ್ಯಾಪಾರಿಗಳು ಬಿಟ್ಟೋಗ್ತಾರೆ. ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರಬೇಕು. ಈ ಹಣ್ಣಿನ ವ್ಯಾಪಾರದಲ್ಲಿ ನಾವು ಹಣ್ಣು ಬೆಳಿಬೇಕಾದ್ರೆ ವ್ಯಾಪಾರದಸ್ಥರಿಗೆ ಯಾವ ರೀತಿ ಹಣ್ಣು ಬೇಕು, ಎಸ್ಪೆಷಲಿ ಸೆಲ್ಫ್ ಲೈಫು ಮತ್ತೆ ಟ್ರಾನ್ಸ್ಪೋರ್ಟೇಬಲ್, ಈ ಎರಡು ಪಾಯಿಂಟ್ ನಾವು ತುಂಬಾ ಗಮನದಲ್ಲಿ ಇಟ್ಕೊಂಡು ಬೆಳೆದಾಗ ನಮಗೆ ಒಳ್ಳೆ ರೇಟ್ ಸಿಗುತ್ತೆ. ಸುಮ್ಮನೆ ಏನೋ ಒಂದು ಹೊಸ ವೆರೈಟಿ ಬಂತು, ಅದು ಟ್ರೈಡ್ ಅಂಡ್ ಟೆಸ್ಟೆಡ್ ಇಲ್ಲ, ಯಾರೋ ಹಾಕಿದ್ರಂತೆ ನೋಡಿದ್ರಂತೆ ಮಾಡಬೇಡಿ. ಆಲ್ವೇಸ್ ಗೋ ಫಾರ್ ಅ ವೆರಿ ಪ್ರಿವೆಲೆಂಟ್ ವೆರೈಟಿ ಇನ್ ಯುವರ್ ನಿಮ್ಮ ಏರಿಯಾದಲ್ಲಿ ಯಾವ್ದು ತುಂಬ ಚೆನ್ನಾಗಿದೆ, ಹಳಬರು ರೈತರುಗಳು ಬೆಳೆದಿದ್ದಾರೆ, ಅವ್ರ ಅಭಿಪ್ರಾಯ ತಗೊಂಡು ನೀವು ಮುಂದುವರಿಬೇಕು ಅಂತ ನನ್ನ ಸಲಹೆ. ಸರ್, ಈಗ ಲೀಫ್ ಕರ್ಲಿಂಗ್ ವೈರಸ್ ಆಗಲಿ, ಕೆಲವೊಂದು ನಾವು ಡಿಸೀಸ್ನ ನೋಡ್ತಾ ಇದ್ದೀವಿ ಯಥೇಚ್ಛವಾಗಿ ಕಲ್ಲಂಗಡಿಯಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವೆರೈಟಲ್ ಡಿಫ್ರೆನ್ಸಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇದೆ ಸರ್ ಟಾಲರೆನ್ಸ್ ಅಲ್ಲಿ? ಇಲ್ಲ, ಯಾವುದ್ರಲ್ಲೂ ಇಲ್ಲ. ವೆರೈಟೀಸಲ್ಲಿ ಈವನ್ ಕಂಪ್ನೀಸ್ ಕ್ಯಾನ್ ಕ್ಲೈಮ್ ಇಟ್ ಅಷ್ಟೇ, ನಮ್ದು ರೆಸಿಸ್ಟೆಂಟ್ ಇದೆ, ಟಾಲರೆಂಟ್ ಇದೆ. ಇಲ್ಲ, ನನ್ನ ಅನುಭವದಲ್ಲಿ ಎಲ್ಲ ಹೈಬ್ರಿಡ್ಸ್ಗಳಿಗೂ ಕೂಡ ನಿಮಗೆ ಕಮಿಷ್ ಟೆಂಪ್ಲೇಟ್ ಆಗ್ಬೋದು, ಲೀಫ್ ಕಲ್ ವೈರಸ್ ಆಗ್ಬೋದು, ಆಂಥ್ರಾಕ್ನೋಸ್ ಇರ್ಬೋದು, ಎಲ್ಲದಕ್ಕೂ ಬರುತ್ತೆ. ಸರಿ, ಸೀಡ್ ರೇಟ್ ಅಂತ ಬಂದಾಗ ಈಗ ನಮ್ಮಲ್ಲಿ ಏನು ಆವ್ರೇಜ್ ಸೀಡ್ ರೇಟ್ ಇರುತ್ತೆ ಸರ್ ಕಲ್ಲಂಗಡಿಗೆ? ಸೀಡ್ ಕಾಸ್ಟ್ ನೋಡಿ, ಪರ್ ಸೀಡ್ ಈಗೆಲ್ಲ 1000 ನಂಬರ್ಸಲ್ಲಿ ಸೀಡ್ ಕಾಸ್ಟನ್ನು ಪ್ಯಾಕೆಟ್ ಮಾರ್ತಿದ್ದಾರೆ ತುಂಬ ಕಂಪ್ನಿಯವರು. ಒಂದು ಪ್ಯಾಕೆಟ್ 1000 ಸೀಡ್ಸ್ ಲೆಕ್ಕ ಇರುತ್ತೆ. ಯೂಶಲಿ 1.5 to 1.8 ರುಪೀಸ್ ಪರ್ ಸೀಡ್ ಇರುತ್ತೆ. ವೈಟ್ ಸೆಗ್ಮೆಂಟಲ್ಲಿ ಸ್ವಲ್ಪ ಅದು ₹1 ಇರುತ್ತೆ. ನಾಮದಾರಿ ಸೆಗ್ಮೆಂಟಲ್ಲಿ ₹1 ಅಥವಾ ಇನ್ನೂ ಕಮ್ಮಿನೇ ಇರುತ್ತೆ ಪರ್ ಸೀಡ್ಗೆ ಕಾಸ್ಟ್ ಬಂದು. ಇನ್ನೊಂದು ಮಾಹಿತಿ ಅದ್ರಲ್ಲಿ ಹೇಳಬೇಕಿತ್ತು ನಾನು ನಿಮಗೆ. 3500-4000 ಗಿಡಗಳು ಒಂದು ಎಕರೆ ಕೂರುತ್ತೆ ಅಂದರೆ ಆಲ್ವೇಸ್ ನೀವು 10% ಎಕ್ಸ್ಟ್ರಾ ಟ್ರೇಗಳನ್ನ ಕೊಡಬೇಕು, ಗಿಡಗಳನ್ನ ಏಳಿಸ್ಬೇಕು. 10-15% ಎಕ್ಸ್ಟ್ರಾ ಏಳಿಸ್ಬೇಕು. ಯಾಕಂದರೆ ಜರ್ಮಿನೇಷನ್ನು 90% ಇರುತ್ತೆ, ಕೆಲವೊಂದು ಸತಿ 80% ಆಗಿರುತ್ತೆ. ಆಮೇಲೆ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜಲ್ಲಿ ಕೂಡ ನಿಮಗೆ ಕೆಲವೊಂದು ಗಿಡಗಳು ಸಾಯ್ತವೆ. ಸೊ ಆವಾಗ ನಿಮ್ಗೆ ಗ್ಯಾಪ್ ಫಿಲ್ಲಿಂಗಿಗೆ ಪಾಪ್ಯುಲೇಷನ್ ಬೇಕಾಗುತ್ತೆ. 10-15% ಎಕ್ಸ್ಟ್ರಾ ತಗೋಬೇಕು ನೀವು. ಓಕೆ, ನಾವು 10% ಮಿನಿಮಮ್ ನಾವು ಬಫರ್ ಇಟ್ಕೋಬೇಕು. ಹೌದು, ಶಾರ್ಟೇಜ್ ಆಗಬಾರ್ದು ಅಂತ. ಸರ್, ಈಗ ಕೆಲವೊಂದು ಕಡೆ ಸೋಯಿಂಗ್ ಪ್ರಾಕ್ಟೀಸ್ ಇದೆ, ಕೆಲವೊಂದು ಕಡೆ ನರ್ಸರಿ ಪ್ರಾಕ್ಟೀಸ್ ಇದೆ. ಯಾವುದು ಬೆಸ್ಟ್ ಮೆಥಡ್ ಆಫ್ ಜರ್ಮಿನೇಷನ್ ಮಾಡಿ ಟ್ರಾನ್ಸ್ಪ್ಲಾಂಟಿಂಗ್ ಅಂದರೆ ಟ್ರೇಯಲ್ಲಿ ಗಿಡಗಳನ್ನ ಏಳಿಸ್ಬಿಟ್ಟು ನಾಟಿ ಮಾಡೋದು ಬೆಸ್ಟ್. ಯಾಕೆ ಅಂದರೆ ಕೆಲವೊಬ್ಬರು ರೈತರುಗಳು ಈಗಲೂ ಮಾಡ್ತಾರೆ, ಸೀಡ್ಸ್ ಹಾಕ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಮಣ್ಣು ಯೂನಿಫಾರ್ಮ್ ಆಗಿಲ್ಲ, ಹೆಂಟೆಗಳ ಮಣ್ಣಿದೆ, ಗಟ್ಟಿ ಮಣ್ಣಿದೆ, ಹೆವಿ ಸಾಯಿಲ್ಸ್ ಇದೆ ಅಂದಾಗ ಜರ್ಮಿನೇಷನ್ನು ಏರುಪೇರಾಗುತ್ತೆ. ಎಲ್ಲ ಗಿಡಗಳು ಒಂದೇ ಇದರಲ್ಲಿ ಹೇಳಲ್ಲ, ಆಯಿತಾ. ಮತ್ತು ನಿಮಗೆ 95% ನಿಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಬಂದಿಲ್ಲ ಅಂದರೆ ಕಲ್ಲಂಗಡಿ ಲಾಭದಾಯಕ ಆಗಲ್ಲ. ಅಂದರೆ ಎಲ್ಲ ಗಿಡಗಳು ಬರಬೇಕು. ನೀವು 100 ಗಿಡ ನಾಟಿ ಮಾಡಿದರೆ ಅಟ್ಲೀಸ್ಟ್ 90 ಗಿಡಗಳು ನಿಮಗೆ ಕಾಯಿ ಬೇರಿಂಗ್ ಮಾಡಬೇಕು. ಏನಾಗುತ್ತೆ, ಏರುಪೇರು ಆಗಿಬಿಡ್ತದೆ. ನೀವು ಸೀಡ್ ಹಾಕಿದಾಗ ಕೆಲವೊಂದು ಗಿಡಗಳು ಹುಟ್ಟಲ್ಲ, ಮತ್ತು ನೀವು ಒಡನಾಟಿ ಮಾಡೋಕ್ಕೆ ಬರ್ತೀರಿ, ಗ್ಯಾಪ್ ಫಿಲ್ಲಿಂಗ್ ಮಾಡೋಕ್ಕೆ ಬರ್ತೀರಿ, ಆವಾಗ ಅದು ಯೂನಿಫಾರ್ಮಿಟಿ ಇರಲ್ಲ. ಸೊ ಆಲ್ವೇಸ್ ಗೋ ಫಾರ್ ಟ್ರೇಯಿಂದ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಒಳ್ಳೆಯದು. ಸರ್, ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಸರ್? ಮೊದಲು ಸೀಡ್ನ ಒಂದು ನರ್ಸರಿ ಕೊಟ್ಬಿಟ್ಟು ರೆಡಿ ಮಾಡಿ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ? ಯೂಶಲಿ 30-40 ಪೈಸೆ ಒಂದು ಪ್ಲಾಂಟಿಗೆ ತೊಗೊತಾರೆ ನರ್ಸರಿ ಅವರು. ಅಂದರೆ ಈಗ 1.2 ತನಕ ನಮ್ಮದು ಪರ್ ಸೀಡ್ ಕಾಸ್ಟ್ ಪ್ಲಸ್ 40 ಪೈಸಾ ಅಥವಾ 1.5 ಪ್ಲಸ್ 40 ಪೈಸಾ, $2 ರೂಪೀಸಿಗೆ ಒಂದು ಗಿಡ ಬರುತ್ತೆ, ರೆಡಿ ಆಗುತ್ತೆ. ಸೊ ಅದೊಂದು ಒಳ್ಳೆ ಮಾಹಿತಿ ಸರ್. ಸೊ ಈಗ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಎಷ್ಟು ದಿನದ್ದು ಇರ್ಬೇಕು ಸರ್? ಅದು ನರ್ಸರಿಯಿಂದ ನಾವು ತರಬೇಕಾದ್ರೆ ಎಷ್ಟು ದಿನದ ಇರಬೇಕು? ಯಾವ ರೀತಿ ಕ್ಯಾರೆಕ್ಟರ್ಸ್ ಇರಬೇಕು? ಹೇಳ್ತೀನಿ. ಇಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ ನರ್ಸರಿ, ಬೇಸಿಗೆಗಾಲದಲ್ಲಿ ಫಾಸ್ಟಾಗಿ ಬರುತ್ತೆ. ಸೊ ಐಡಿಯಲಿ 2 ಲೀಫ್ ಓಪನ್ ಆಗಿ ಇನ್ನೊಂದು 3rd ಲೀಫ್ ಎಮರ್ಜ್ ಆಗಬೇಕು. ಅಂದರೆ 2 mm 3 mm ಅದು ಲೀಫ್ ಎಮರ್ಜ್ ಆಗಿರಬೇಕು. 3ನೇ ಲೀಫ್ ಬಂದಿರಬೇಕು, ಆವಾಗ ನೀವು ನಾಟಿ ಮಾಡಬೇಕು. ಐಡಿಯಲಿ 16 to 20 ಡೇಸ್ ಒಳಗಡೆ ನಿಮಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು. ಗಿಡ ರೆಡಿ ಆಗಬೇಕು, ಮಾಡಬೇಕು, ನೀವು ಅದನ್ನು ನಾಟಿ ಮಾಡಬೇಕು. ಓಕೆ ಸರಿ, ಏನು ಪ್ರಿಕಾಷನ್ ತಗೋಬೇಕಾ ನಾಟಿ ಮಾಡಬೇಕಾದ್ರೆ? ಅಥವಾ ಏನಾದರೂ
ಫಂಗಲ್ ಡಿಪ್ ಮಾಡೋದು ಅಥವಾ ಏನಾದರೂ ಆ ಥರ ಟ್ರೀಟ್ಮೆಂಟ್ ಮಾಡಬೇಕು ಅವಶ್ಯಕತೆ ಇದೆನಾ? ಯೂಶಲಿ ಏನಾಗುತ್ತೆ ಅಂದರೆ ನಿಮಗೆ ಸೀಡ್ ಎಲ್ಲ ಟ್ರೀಟ್ಮೆಂಟೆಡ್ ಸೀಡೇ ಬಂದಿರುತ್ತೆ. ಹ್ಮ್. ನೀವು ಒಂದು ಸ್ಪ್ರೇನ ಹ್ಮ್. ಟ್ರೇಗಳನ್ನ ಟ್ರೈಕೋಡರ್ಮಾ ಸೂಡೋಮೋನಸಲ್ಲಿ ಎಜ್ಜೋದು ಅಥವಾ ವ್ಯಾಮಲ್ಲಿ ಎಜ್ಜಿದ್ರೆ ಹ್ಮ್. ವ್ಯಾಮ್ ಸೊಲ್ಯೂಷನಲ್ಲಿ ರೂಟ್ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿರುತ್ತೆ. ಹ್ಮ್. ಅಥವಾ ಕೆಲವೊಬ್ಬರು ಕೆಮಿಕಲ್ಗೆ ಹೋಗ್ತೀವಿ ಅಂದರೆ ಅವರು ಕೆಮಿಕಲ್ ಸ್ಪ್ರೇನ ಫಸ್ಟ್ ಟ್ರೇಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ನಾಟಿ ಮಾಡ್ತಾರೆ. ಇದು ಕಾಮನ್ ಪ್ರಾಕ್ಟೀಸ್ ನಡೀತಿರುತ್ತೆ. ಹ್ಮ್. ಇನ್ನು ನಾಟಿ ಮಾಡೋದ್ರ ಬಗ್ಗೆ ಮಾಹಿತಿ ಅಂದರೆ ತುಂಬ ಜನ ಹೊಸ ರೈತರುಗಳು ನಾಟಿ ಮಾಡಿದಾಗ ಶೀಟಲ್ಲಿ ನಾಟಿ ಮಾಡ್ತಾರೆ, ಆ ಮಣ್ಣು ಕೊಡಲ್ಲ ಬುಡಕ್ಕೆ. ಹ್ಮ್. ಸೊ ಅಲ್ಲೇನಾಗುತ್ತೆ, ಡ್ಯಾಂಪಿಂಗ್ ಆಫ್ ಡಿಸೀಸ್ ಜಾಸ್ತಿ ಆಗುತ್ತೆ, ಹಬೆ ಹೊಡೆಯುತ್ತೆ. ನಿಮಗೆ ಕೆಳಗಿಂದ ಮಂಚಿನಿಂದ ಕೆಳಗಡೆಯಿಂದ ಹಬೆ ಹೊಡೆದಾಗ ಹ್ಮ್. ಶಾಖ ಬಂದಾಗ ಅದು ಕಡ್ಡಿ ಕಾಂಡ ಇರುತ್ತಲ್ಲ, ಕಾಂಡ ವೀಕಾಗಿ ಶೀಟ್ ಆಗಿ. ಮೇಲೆ ಶೀಟಿ ತಾಗ್ಬಿಡುತ್ತೆ. ಓಕೆ. ತಾಗಿದ್ರೆ ಗಿಡ ಸತ್ತೋಗುತ್ತೆ. ಹ್ಮ್. ಸೊ ಬುಡಕ್ಕೆ ಮಣ್ಣು ಕೊಡೋದು ಇಂಪಾರ್ಟೆಂಟ್ ಪ್ರಾಕ್ಟೀಸ್. ಅದನ್ನು ಮಾಡಬೇಕು ರೈತರುಗಳು. ಹಚ್ಚಿದ್ಮೇಲೆ ನಮ್ಗೆ ಈಗ ನಾವು ಮಲ್ಚಿಂಗ್ ಮತ್ತೆ ಮಣ್ಣಿನ ಮಧ್ಯೆ ಎಲ್ಲೂ ಏರ್ ಪಾಸ್ ಏರ್ ಪಾಸ್ ಆಗಬಾರ್ದು. ಕವರ್ ಮಾಡಬೇಕು. ನಾವು ಫಸ್ಟ್ ಎಲ್ಲ ತುಂಬ ಕಡು ಬೇಸಿಗೆಲಿ ನಾಟಿ ಮಾಡಬೇಕಾದ್ರೆ ಏನು ಮಾಡಿವು ಅಂದರೆ, ನಾಟಿ ಮಾಡಿ ಮಣ್ಣು ಕೊಟ್ಟು ಒಂದು 3 ಡೇಸು ರೋಸ್ ಕ್ಯಾನಲ್ಲಿ ಶೀಟ್ ಮೇಲೆ ನೀರು ಹಾಕಿವು. ಹ್ಮ್. ಸೊ ಅದು ಕೂಲಾಗಿಡೋಕ್ಕೆ ಕೂಲ್ ಆಗಿದೆ. ನಿಮಗೆ ಎಸ್ಟಾಬ್ಲಿಷ್ಮೆಂಟು ತುಂಬ ಚೆನ್ನಾಗಿ ಬರ್ತಿತ್ತು. ಆಗ ಸರ್ವೈವಲ್ ನಮಗೆ ಅಟ್ಲೀಸ್ಟ್ 90% 90% ಬಂದ್ಬಿಡೋದು. ನಿಮಗೆ 95% ಬರುತ್ತೆ ಕರೆಕ್ಟಾಗಿ ನೋಡಿದ್ರೆ. ಅದು ನೀವು ಹತ್ರ ನೀರೆಲ್ಲ ಹಾಕ್ಬಿಟ್ರೆ ಬೇಸಿಗೆಯಲ್ಲಿ ನಾಟಿ ಮಾಡಿದಾಗ ಅದು ಹೆಲ್ಪ್ ಮಾಡುತ್ತೆ ನಿಮಗೆ. ಸರ್, ಇವಾಗ ಪ್ಲಾಂಟಿಂಗ್ ಮಾಡೋಕ್ಕೆ ಮುಂಚೆ ಬೆಡ್ ಯಾವಾಗ ನೀರು ಕೊಟ್ಟಿರಬೇಕು, ಯಾವ ಕಂಡೀಷನಲ್ಲಿ ಬೆಡ್ ಇರಬೇಕು ಮಣ್ಣು? ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಶೀಟ್ ಡ್ರಿಪ್ ಲೈನ್ ಎಳಿತಾರೆ, ಶೀಟ್ ಹಾಕ್ತಾರೆ, ಗಿಡ ಬಂದ್ಬಿಡುತ್ತೆ, ಪ್ಲಾನಿಂಗ್ ಮಾಡ್ಕೊಂಡಿರಲ್ಲ, ನಾಟಿ ಅವತ್ತೇ ಮಾಡಿಬಿಡ್ತಾರೆ. ನೀರು ಕೆಲವೊಂದು ಸತಿ ಡ್ರಿಪ್ಪಲ್ಲಿ ನೀರು ಹೋಗ್ತಿರಲ್ಲ, ಎಲ್ಲೋ ಓಪನ್ ಆಗಿರುತ್ತೆ, ಇವೆಲ್ಲ ಆಗ್ತಿರುತ್ತೆ. ಸೊ ನೀವು ಫಸ್ಟ್ ಡ್ರಿಪ್ ಲೈನ್ ಎಳಿತೀರಿ, ಡ್ರಿಪ್ ಲೈನ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಡ್ರಿಪ್ಪಲ್ಲಿ ನೀರು ಬರ್ತೀವಿ ಚೆಕ್ ಮಾಡ್ಕೊಳ್ಳಿ. ಶೀಟ್ ಹಾಕಿ ಗಿಡ ಬರೋಕ್ಕೆ ಇನ್ನೂ 2 ದಿನ ಇದ್ದಾಗಲೇ ನೀವು ನೀರು ಕೊಟ್ಕೊಂಡು ಇದನ್ನು ತಂಪು ಮಾಡಿರಬೇಕು. ಸಾಯಿಲ್ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡಿರಬೇಕು ಯಾವಾಗಲೂ, ಆಯಿತಾ? ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಅದನ್ನು ತುಂಬ ಜನ ರೈತರುಗಳು ಅರ್ಜೆಂಟಲ್ಲಿ ಪ್ಲಾನಿಂಗ್ ಇಲ್ಲದೆ ಮರ್ತು ಬಿಡ್ತಾರೆ. ಗಿಡ ಬಂದಿರುತ್ತೆ, ಇವ್ರು ಶೀಟ್ ಹಾಕ್ತಾ ಇರ್ತಾನೆ, ನಾಟಿ ಮಾಡ್ತಾ ಇರ್ತಾನೆ, ಇಲ್ಲೇನಾಗುತ್ತೆ, ನೀವು ಅರ್ಧಂಬರ್ಧ ನೀರು ಕೊಡ್ತೀರಿ, ಶಾಖಕ್ಕೆ ಗಿಡಗಳು ಎಸ್ಟಾಬ್ಲಿಷ್ಮೆಂಟ್ ಆಗಲ್ಲ, ಸತ್ತೋಗ್ತವೆ. ಓಕೆ. ಕೂಲ್ ಮಾಡಿದ್ಮೇಲೆ ಈ ಟ್ರಾನ್ಸ್ಪ್ಲಾಂಟಿಗೆ ಎಷ್ಟು ದಿನ ಗ್ಯಾಪ್ ಇರಬೇಕು ಸರ್? ಅಂದರೆ ಎಷ್ಟು ಅವರ್? ನೀವೊಂದು 1 ಡೇ ಅರ್ಲಿ 2 ಡೇ ಅರ್ಲಿಯರ್ ನೀವು ನೀರು ಕೊಟ್ಕೊಂಡಿದ್ರೆ ಒಳ್ಳೇದು. ನಾವು ನೀರು ಕೊಟ್ಟು ತಂಪು ಮಾಡಿಕೊಂಡು ಒಂದಿನ ಗ್ಯಾಪ್ ಬಿಟ್ಟು ಹಚ್ಕೊಂಡ್ರೆ ನಡೀತದೆ ಅಷ್ಟೇ. ಓಕೆ ಸರ್, ಈಗ ಗಿಡ ನಾಟಿ ಮಾಡಿದ ಮೇಲೆ ಸೊ ನಮ್ಮ ಫಸ್ಟ್ ರೌಂಡ್ ಆಫ್ ಇರಿಗೇಷನ್ ಆಗಿರಲಿ, ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕು ಸರ್ ನಾವು? ಫಸ್ಟ್ ರೌಂಡ್ ಆಫ್ ಇರಿಗೇಷನ್ ಡೇ ಆಫ್ ಪ್ಲಾಂಟಿಂಗೇ ಮಾಡೋಕ್ಕೆ ಶುರು ಮಾಡಬೇಕು. ಡೇ ಆಫ್ ಪ್ಲಾಂಟಿಂಗಿಂದನೇ ಶುರು ಮಾಡ್ಕೊಂಡು ಹೋಗ್ತೀರಿ. ತುಂಬ ನೀರು ಕೊಡೋ ಅವಶ್ಯಕತೆ ಇರಲ್ಲ. ಅಲ್ಲೂ ಗಂಟೆ 1 ಗಂಟೆ 2 ಗಂಟೆ ನೀರು ಕೊಡ್ತೀರಿ. ಫಸ್ಟ್ 10 ಡೇಸ್ ತನಕ ನಿಮಗೆ ಹೆವಿ ಸಾಯಿಲ್ಸ್ ಇದ್ದರೆ ಹಾಫ್ ಆನ್ ಅವರ್, ಲೈಟ್ ಸಾಯಿಲ್ಸ್ ಇದ್ದರೆ ಒಂದು 40 ಮಿನಿಟ್ಸ್ ಅಷ್ಟೇ ಸಾಕು. ಲೈಟ್ ಸಾಯಿಲ್ ಅಂದರೆ ಪೋರಸ್ ಸಾಯಿಲ್, ಸ್ಯಾಂಡಿ ಸಾಯಿಲ್, ಮರಳು ಭೂಮಿ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ನಿಮ್ಗೆ ಜಾಸ್ತಿ ನೀರು ಬೇಕಾಗ್ಬೋದು ಅಷ್ಟೇ. ಅಲ್ಲಿ ಡ್ರಿಪ್ಪರ್ ಸ್ಪೇಸಿಂಗ್ ಕೂಡ ಕಡಿಮೆ ಇಟ್ಕೊಂಡಿರಬೇಕು. 40 ಸೆಂಟಿಮೀಟರ್ ಸ್ಪೇಸಿಂಗ್ ಇದ್ದರೆ ಬೆಟ್ರ್ ಲೈಟ್ ಸಾಯಿಲ್ಸಲ್ಲಿ. ಹೆವಿ ಸಾಯಿಲ್ಸಲ್ಲಿ ಒಂದು 50 ಸೆಂಟಿಮೀಟರ್ 60 ಸೆಂಟಿಮೀಟರ್ ಇದ್ರೂ ಕೂಡ ನಿಮಗೆ ನೀರು ಸಾಕಾಗುತ್ತೆ. ಓಕೆ. ಸೊ ನಮಗೆ ಹೆವಿ ಲೈಟ್ ಸಾಯಿಲ್ಸಲ್ಲಿ ನಮಗೆ ಜಾಸ್ತಿ ಸ್ವಲ್ಪ ನೀರು ಕೊಡಬೇಕಾಗುತ್ತೆ. ನಮಗೆ ತುಂಬ ನೀರು ಕೊಡಬೇಕಾಗುತ್ತೆ, ಯಾಕಂದರೆ ನೀರು ಬೇಗ ಕೆಳಗಡೆ ಹೋಗ್ಬಿಡುತ್ತೆ. ಟೈಮಿಂಗ್ಸ್ ಜಾಸ್ತಿ ಬೇಕಾಗುತ್ತೆ. ಮೀಡಿಯಂ ಸಾಯಿಲ್ಸಲ್ಲಿ ನಾವು ಕಡಿಮೆ ಬೇಕಾಗುತ್ತೆ ನೀರು. ಮತ್ತು ಬೆಳವಣಿಗೆ ಹಂತದಲ್ಲಿ ಆಫ್ಟರ್ 30-40 ದಿನ ಆದಮೇಲೆ ನಿಮಗೆ 1 ಗಂಟೆ 1.5 ಗಂಟೆ ತನಕ ನೀರು ಬೇಕಾಗುತ್ತೆ. ಓಕೆ ಸರ್, ಈಗ ಫಸ್ಟ್ ಲೆವೆಲ್ ಆಫ್ ಡ್ರೆಂಚಿಂಗ್ ಯಾವಾಗ ಮಾಡಬೇಕು? ನ್ಯೂಟ್ರಿಷನ್ ಫಸ್ಟ್ ಮಾಡಬೇಕಾ ಅಥವಾ ಪ್ರೊಟೆಕ್ಷನಿಗೆ ಫಸ್ಟ್ ಮಾಡಬೇಕಾ, ಇಲ್ಲ ಕಾಂಬಿನೇಷನ್ ಹೋದರೆ ಒಳ್ಳೆಯದಾ? ಯಾವ ದಿನದಲ್ಲಿ ಮಾಡಬೇಕು? ಫಸ್ಟು ಡ್ರೆಂಚಿಂಗ್ ಬಂದು ನಿಮಗೆ ಒಂದು 5th ಅಥವಾ 6th ಡೇಯಲ್ಲಿ ಹ್ಯೂಮಿಕ್ ಆ್ಯಸಿಡ್ ಸಬ್ಸ್ಟೆನ್ಸು ಪ್ಲಸ್ ನ್ಯೂಟ್ರಿಯೆಂಟ್ಸ್ NPK ಫಾರ್ಮುಲೇಷನ್ನ ನೀವು ಡ್ರೆಂಚಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ 7th ಅಥವಾ 8th ಡೇಗೆ ಒಂದು ಸ್ಪ್ರೇ ತೊಗೋಬೇಕಾಗುತ್ತೆ. ಕೆಮಿಕಲ್ ಸ್ಪ್ರೇನ ನೀವು 7th ಅಥವಾ 8th ಡೇಗೆ ತೊಗೋಬೇಕಾಗುತ್ತೆ. ಆಮೇಲೆ ತದನಂತರ ನೀವು ಒಂದು 9th ಡೇಯಿಂದ ಮಾಮೂಲಿ ಫರ್ಟಿಗೇಷನ್ ಶೆಡ್ಯೂಲ್ ಏನಿದೆ ಫಾಲೋ ಮಾಡ್ಕೊಂಡು ಹೋಗಬೇಕು. ಅದು ಎಲ್ಲರೂ ತುಂಬ ಜನ ಕಂಪ್ನಿಯವರು ತುಂಬ ಶೆಡ್ಯೂಲ್ಗಳು ಮಾಡಿರ್ತಾರೆ. ಅದನ್ನು ಬೆಸ್ಟ್ ಶೆಡ್ಯೂಲ್ ನೀವು ಹ್ಯಾವ್ ಟು ಸಜೆಸ್ಟ್ ಟು ದಿ ಫಾರ್ಮರ್. ಹಾಗೆ ಸರ್, ಈಗ ಬೇಸಲ್ ಅಪ್ಲಿಕೇಶನ್ಲಿ ನಾವು ಇನ್ನೊಂದು ಮಿಸ್ ಮಾಡಿದ್ವಿ. ಲೈಕ್ ಬೇಸಲ್ ಅಪ್ಲಿಕೇಶನಲ್ಲಿ ಯಾವ್ಯಾವ ಗೊಬ್ಬರಗಳನ್ನ ನಾವು ಕೊಡಬೇಕು ಅಂತ ಅಲ್ವಾ? ಅದೊಂದು ಇಂಪಾರ್ಟೆಂಟ್ ಐಟಮ್ ಇದೆ. ನಿಮಗೆ ನೈಟ್ರೋಜನ್, ಫಾಸ್ಫರಸ್ಸು, ಪೊಟ್ಯಾಶು ರಿಮೋವಲ್ ಎಷ್ಟಿದೆ ಪರ್ 20 ಟನ್ಸ್ ನೀವು ಕ್ರಾಪ್ ತೊಗೋಬೇಕು ಅಂದರೆ, ಇಳುವರಿ ಬರಬೇಕು ಅಂದರೆ
ಅಪ್ರಾಕ್ಸಿಮೇಟ್ಲಿ 20-22 kg ನೈಟ್ರೋಜನ್ ರಿಮೂವ್ ಮಾಡುತ್ತೆ, ಒಂದು 5-6 kg ಫಾಸ್ಫರಸ್ಸು, 36-38 kg ಪೊಟ್ಯಾಶ್ ರಿಮೂವ್ ಮಾಡುತ್ತೆ. ಓಕೆ. ಯಾವುದು ಒಂದು ಕಲ್ಲಂಗಡಿ 20 ಟನ್ ಇಳುವರಿ ತೆಗೆದ್ರೆ ಅಷ್ಟು ಕ್ರಾಪ್ ನಾವು ನ್ಯೂಟ್ರಿಯೆಂಟ್ಸ್ ರಿಮೂವ್ ಮಾಡುತ್ತದೆ. ಭೂಮಿಯಿಂದ ಸೊ ಅಷ್ಟು ಹಾಂ, ಹೀರ್ಕೊಳ್ಳುತ್ತೆ. ಇದ್ರ ಡಬಲ್ ನಾವು ಕೊಡಬೇಕು, ಯಾಕಂದರೆ ಕ್ರಾಪ್ ರೆಸಿಡ್ಯೂಸ್ ಅಲ್ಲೇ ಬಿಟ್ಟಿರ್ತೀವಲ್ಲ ನಾವು. ಹ್ಮ್. ಸೊ ರಿಮೂವ್ ಮಾಡೋದಷ್ಟು. ಹಾಗಾಗಿ ನೀವು ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶಲ್ಲಿ ಹೈಯೆಸ್ಟ್ ಬೇಕಾಗಿರೋದು ಇದಕ್ಕೆ ಪೊಟ್ಯಾಶ್. ಪೊಟ್ಯಾಶ್. ಆಯಿತಾ, ನೆಕ್ಸ್ಟ್ ಕಮ್ಸ್ ನೈಟ್ರೋಜನ್, ನೆಕ್ಸ್ಟ್ ತುಂಬ ಲೋಯರ್ ಡೋಸೆಸಲ್ಲಿ ನಿಮಗೆ ಫಾಸ್ಫರಸ್ ಬೇಕಾಗುತ್ತೆ. ಸೊ ಫಾಸ್ಫರಸ್ ಆಲ್ರೆಡಿ ತುಂಬ ಸಾಯಿಲಲ್ಲಿ ಇರುತ್ತೆ. ಆಲ್ವೇಸ್ ರೆಕಮೆಂಡ್ ಫಾಸ್ಫೇಟ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾಸ್ಗಳನ್ನ ನೀವು ಚೆನ್ನಾಗಿ ಕೊಡಬೇಕು. ಓಕೆ. ನೀವು ಸಾಯಿಲಿಗೆ ಬೇಸಲ್ ಡೋಸ್ ಆಗಿ ನೀವೇನು ಕೊಡ್ತೀರಿ ಅಂದರೆ, ಯೂಶಲಿ ನಾನು ಸಜೆಸ್ಟ್ ಮಾಡೋದು ಸಿಂಗಲ್ ಸೂಪರ್ ಫಾಸ್ಫೇಟ್, ಪಾಲಿಸಲ್ಫೇಟ್ ಅಥವಾ ಪಾಲಿಹ್ಯಾಲೇಟ್ ಅಂತ ಹೇಳ್ತೀವಿ, ನ್ಯಾಚುರಲ್ ಮಿನರಲ್, ಸ್ಲೋ ರಿಲೀಸಿಂಗ್ ಇರುತ್ತದು ಅದು, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನ ಸ್ವಲ್ಪ ಸಾಯಿಲಿಗೆ ಹಾಕೊಂಡ್ರೆ ಅನುಕೂಲ ಆಗುತ್ತೆ ನಿಮಗೆ. ಇನ್ನು ನೈಟ್ರೋಜನ್ ಸೋರ್ಸಸ್ ನೀವು ಡ್ರಿಪ್ ಮುಖಾಂತರ ಕೊಟ್ಟರೆ ವಾಸಿ, ಅದನ್ನು ಬೆಟರ್ ಅದು. ಸರ್, ಈ ಬೇಸಲ್ ಅಪ್ಲಿಕೇಶನ್ ಟೈಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಕ್ಯಾಟಗರಿಯಲ್ಲಿ ನಮ್ಮದು ಟ್ರಾಕ್ಷೋರ್ ನೀವು ಬಳಸಿರ್ಬೋದು, ಮತ್ತೆ ಆಕ್ಟಿನ್ ಮೈಕ್ರೋರೈಸನ್ನು ಬಳಸಿರ್ಬೋದು. ಮೈಕ್ರೋರೈಸ ಆಕ್ಟಿನ್ ರಿಸಲ್ಟ್ ಬಗ್ಗೆ ಯಾವ ಥರ ನೀವು? ಚೆನ್ನಾಗಿದೆ, ಗುಡ್ ರಿಸಲ್ಟ್ಸ್. ಅದರ ಟ್ರಾಕ್ಷರ್ ಎಲ್ಲ ಚೆನ್ನಾಗಿ ಒಳ್ಳೆ ಗ್ರ್ಯಾನ್ಯೂಲ್ಸ್ಗಳು ಚೆನ್ನಾಗಿ ಹೆಲ್ಪ್ ಮಾಡ್ತಿದೆ. ಸೊ ಆ ಸಮಯದಲ್ಲಿ ಅವರು ಆ ಸೆಗ್ಮೆಂಟಲ್ಲಿ ಹಾಕೊಂಡು ಸಾಯಿಲಿಗೆ ಹಾಕೊಂಡು ಹೋಗ್ಬೋದು ಅವರು. ಸೊ ಈ ಬೇಸಲ್ ಆದಮೇಲೆ ನಮಗೆ ಈಗ ಡ್ರಿಪ್ ಇರಿಗೇಷನ್ ಆ್ಯಸ್ ಯು ಸೆಡ್ ನಮಗೆ ಆ ಶೆಡ್ಯೂಲ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅದನ್ನು. ಶೆಡ್ಯೂಲ್ ಮತ್ತೆ ಅದೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಗೊಬ್ಬರಗಳನ್ನ ಪ್ರತಿದಿನ ಬಿಡಬೇಕು ಕಲ್ಲಂಗಡಿಲಿ. ಪ್ರತಿದಿನ ನೀವು ಪರ್ ಎಕರ್ ತಮ್ಮ ರೂಲ್ ಪ್ರಕಾರ, ನನ್ನ ತಮ್ಮ ಏನಿದೆ ರೂಲ್ ಅಂದರೆ ಪರ್ ಎಕರ್ 3 kg ಪ್ರತಿದಿನ ಕೊಡಬೇಕು. ಸೊ 50 days ಇಂಟು 3 kg ಅಂದರೆ 150 kg ಕೊಡ್ತೀವಿ ಅಷ್ಟೇ ಪರ್ ಎಕರೆಗೆ. ಯಾಕೆ 3 kg ಜಾಸ್ತಿ ಕೊಡಬಾರ್ದು ಅಂದರೆ ಲೀಚಿಂಗ್ ಲಾಸಸ್ ಜಾಸ್ತಿ ಆಗುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ ಗೊಬ್ಬರ. ಆಯ್ತಾ, ಸೊ ಐ ಪ್ರಿಫರ್ 3 kg ಪರ್ ಡೇ ಪರ್ ಎಕರ್ ಕೊಡಬೇಕು ಗೊಬ್ಬರ. ನೀವು ಪ್ರತಿದಿನ ಕೊಟ್ಟರೆ ಒಳ್ಳೇದು, ಒಳ್ಳೇದು. ಸರ್, ಈಗ ಕೆಲವೊಬ್ರಿಗೆ ಇನ್ನೂ ಕನ್ಫ್ಯೂಷನ್ ಇದೆ, ಕೆಲವೊಬ್ರು ರೈತರಿಗೆ ನೀರು ಫಸ್ಟ್ ಕೊಡಬೇಕಾ, ಗೊಬ್ಬರ ಫಸ್ಟ್ ಕೊಡಬೇಕಾ, ಗೊಬ್ಬರ ಕೊಟ್ಟು ಆಮೇಲೆ ನೀರು ಕೊಡಬೇಕಾ ಅನ್ನೋದು ಒಳ್ಳೆ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಕೇಳಿ. ಅದನ್ನ ನಿಮಗೆ ಇರಿಗೇಷನ್ ಫೀಲ್ಡ್ ಕೆಪಾಸಿಟಿ ರೀಚ್ ಆಗಬೇಕು. ನೀವೊಂದು 3/4 ಗಂಟೆ ನೀರು ಕೊಡ್ತೀರಿ ಅಂದರೆ ಫಸ್ಟ್ 20 minutes ನೀರು ಕೊಡಿ, ಅಥವಾ 30 minutes ನೀರು ಕೊಡಿ, ಇನ್ನೊಂದು 10 ನಿಮಿಷ ನೀವು ಗೊಬ್ಬರ ಕೊಡಿ, ಲಾಸ್ಟ್ 5 ನಿಮಿಷ ನೀರು ಬಿಡಿ. ನೀವು ಫಸ್ಟೇ ಗೊಬ್ಬರ ಕೊಟ್ಟು ನೀರು ಕೊಟ್ಟರೆ ಏನಾಗುತ್ತೆ, ನೀರು ಗೊಬ್ಬರ ಲೀಚ್ ಮಾಡ್ಕೊಂಡು ಕೆಳಗಡೆ ಹೋಗುತ್ತೆ. ಸೊ ವಾಪಸ್ ಬರಲ್ಲ ಅಂತಲ್ಲ, ಇಟ್ ಟೇಕ್ಸ್ ಟೈಮ್. ಆಯಿತಾ, ಸೊ ಇದು ಬೆಟರ್. ಇದು ಯಾವಾಗಲೂ ಒಂದು 30 minutes ವಾಟರ್ ಕೊಡಿ, ಒಂದು 10 minutes ನೀರು ಕೊಡಿ, ಮತ್ತೊಂದು 5 ನಿಮಿಷ ನೀರು ಕೊಟ್ಟು ಬಂದ್ ಮಾಡಿ. ಸೊ ಲ್ಯಾಟ್ರಲಲ್ಲಿ ಕೂಡ ಕ್ಲಾಗಿಂಗ್ ಆಗಲ್ಲ, ಸಾಲ್ಟ್ ಕ್ಲಿಯರ್ ಆಗಿರುತ್ತೆ ಅದು. ಸೊ ಫೀಲ್ಡ್ ಕೆಪಾಸಿಟಿ ಅಂದರೆ ನನಗೆ ಒಂದು ಕಾನ್ಸೆಪ್ಟ್ ನೆನಪಿದೆ ಸರ್, ಒಬ್ರು ಹೇಳಿದ್ರು, ನೀವು ಮಣ್ಣನ್ನು ತಗೊಂಡು ಈ ಥರ ಮುದ್ದೆ ಬಾಲ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಬಿಕಮ್ ಅ ಬಾಲ್. ಅಂದ್ರೆ ಒಂದು ಚೆಂಡು ಆಗಬೇಕು, ಆ ಚೆಂಡನ್ನು ನಾವು ಕೆಳಗಡೆ ಹೊಡೆದ್ರೆ ಮತ್ತೆ ಅದು ಒಡೆದೋಗ್ಬೇಕು. ಸೊ ದಟ್ ಈಸ್ ಅಷ್ಟು ನಾವು ಐಡಿಯಲ್ ಫೀಲ್ಡ್ ಕೆಪಾಸಿಟಿನ ಕೊಡಬೇಕು ಅಂತ. ಅದನ್ನ ನೀವು ಫೀಲ್ಡಲ್ಲೇ ರೈತರೇ ನೀವೇ ಚೆಕ್ ಮಾಡ್ಕೋಬೋದು, ನಮ್ದು ಎಷ್ಟು ಹೊತ್ತು ನೀರು ಬಿಟ್ಟರೆ ಆ ಮಣ್ಣು ಆ ಕಂಡೀಷನಿಗೆ ಬರುತ್ತೆ ಅಂತೇಳಿ. ನಮಗೆ ಬಾಲ್ ಆಗಬೇಕು, ಬಾಲ್ ಬಿಸಾಕಿದ್ರೆ ಮತ್ತೆ ಒಡೆದೋಗ್ಬೇಕು. ಅಥವಾ ಬಾಲ್ ಆಗ್ತಾ ಇಲ್ಲ, ತುಂಬ ಕೆಸರಾಗ್ತಿದ್ರೆ ನೀರು ಜಾಸ್ತಿ ಆಗಿದೆ, ಒಡೆದೋಗ್ತಿಲ್ಲ ಅಂದ್ರೂ ನೀರು ಜಾಸ್ತಿ ಆಗಿದೆ ಅಂತ. ಸರ್, ಈಗ ವಾಟರ್ ಸಾಲ್ಯುಬಲ್ ಅಂತ ಬಂದಾಗ ಫಸ್ಟ್ ಸಮಯದಲ್ಲಿ ನಾವು ಫಾಸ್ಫರಸ್ ಜಾಸ್ತಿ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಲೇಟೆಸ್ಟ್ ಟೈಮಲ್ಲಿ ಪೊಟ್ಯಾಶ್ ಜಾಸ್ತಿ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಹೌದು, ಅದು ಇದೆ. ಬಟ್ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಇವತ್ತು ರಿಸರ್ಚ್ಗಳಲ್ಲಿ. ಏನು ಹೇಳ್ತಾರೆ ಅಂದರೆ, ಫಸ್ಟಲ್ಲೂ ಕೂಡ ನಿಮಗೆ ಪೊಟ್ಯಾಶ್ನ ಅವಶ್ಯಕತೆ ಇರುತ್ತೆ ರೂಟ್ ಎಸ್ಟಾಬ್ಲಿಷ್ಮೆಂಟ್ಗೆ ಅಂತ ಪ್ರೂವ್ ಆಗಿದೆ. ತುಂಬ ಪೇಪರ್ಸ್ಗಳು ಅದ್ರ ಮೇಲೆ ಬಂದಿದೆ. ಸೊ ಸ್ಟಾರ್ಟಿಂಗಿಂದನೇ ಕೂಡ ನೀವು ಪೊಟ್ಯಾಶ್ನ ಕೂಡ ಅವಶ್ಯಕತೆ ತುಂಬಾ ಇರುತ್ತೆ. ನೈಟ್ರೋಜನ್ದು ಇರುತ್ತೆ, ಪೊಟ್ಯಾಶ್ದು ಇರುತ್ತೆ. ಸೊ ವಿ ಹ್ಯಾವ್ ಟು ರೀಡೂ ದಿ ಶೆಡ್ಯೂಲಿಂಗ್. ಈಗ ಮಾಡಿದ್ದೀವಿ ಆಲ್ರೆಡಿ, ನಾವು ಶೆಡ್ಯೂಲಿಂಗ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಕಂಪ್ನಿಯವ್ರು ಕೂಡ ಮಾಡಿದ್ದೀರ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಹೌದು. ಸೊ ಫಾಸ್ಫರಸ್ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ, ಬಟ್ ವೆರಿ ಕ್ರೂಷಿಯಲ್. ನೀವು ಕಡಿಮೆ ಇದೆ ಅಂದರೆ ಹಾಕದಲ್ಲೇ ಇದ್ರಾಗುತ್ತಾ? ಆಗಲ್ಲ. ಸೀಡ್ ಸೆಟ್ಟಿಂಗಿಗೆ, ಫ್ಲವರ್ ಸೆಟ್ಟಿಂಗಿಗೆ ಫಾಸ್ಫರಸ್ ಬೇಕಾಗುತ್ತೆ. ಅದನ್ನು ನೋಡಿಕೊಂಡು ನಾವು ಶೆಡ್ಯೂಲಿಂಗ್ ಮಾಡ್ತೀವಿ. ಈಗ ಸ್ಪ್ರೇಯಿಂಗ್ ಅಂತ ಬಂದಾಗ ಎಷ್ಟು ಇಂಟರ್ವಲಲ್ಲಿ ಒಂದು ದಿವಸ ನಾವು ಸ್ಪ್ರೇ ಮಾಡ್ತಾ ಹೋಗ್ಬೇಕು ಸರ್? ಸ್ಪ್ರೇಯಿಂಗ್ ಪ್ರತಿ ವೀಕ್. ವಾಟರ್ ಮೆಲನ್ ಮಾತ್ರ ನೀವು 60 ದಿನ ಕ್ರಾಪಲ್ಲಿ ಪ್ರತಿ ವಾರ 7 ದಿನಕ್ಕೊಂದು ಅಥವಾ 8 ದಿನಕ್ಕೊಂದು ಸ್ಪ್ರೇ ಮಾಡಲೇಬೇಕಾಗುತ್ತೆ. ಸೊ ಏನೇನು ನಾವು ಸ್ಟಾರ್ಟಿಂಗಲ್ಲಿ ಯಾವಾಗೂ ನ್ಯೂಟ್ರಿಯೆಂಟ್ ಪ್ರತಿಯೊಂದು ಸ್ಪ್ರೇಯಲ್ಲಿ ನಾವು ಬರೀ ಫಂಗಸೈಡು, ಇನ್ಸೆಕ್ಟಿಸೈಡು ಫೋಕಸ್ ಮಾಡಬೇಕಾ, ಅಥವಾ NPK ನ್ಯೂಟ್ರಿಯೆಂಟ್ ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ ಎರಡೂ ಇನ್ಕ್ಲೂಡ್ ಮಾಡಬೇಕಾ? ಇದು ಹೆಂಗಾಗುತ್ತೆ ಅಂದರೆ, ನಿಮಗೆ ಕ್ವಿಕ್ ಕರೆಕ್ಷನ್ಸಿಗೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಲಿ, ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಸ್ಪ್ರೇಯಲ್ಲಿ ಕೊಡಬೇಕಾಗತ್ತೆ. ಬಟ್ ಯೂಶಲಿ ನೀವು
ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡು ಪ್ರತಿ ಸ್ಪ್ರೇಯಲ್ಲಿ ಹೋಗುತ್ತೆ ಇದರಲ್ಲಿ. ಸೊ ಅದರಲ್ಲೂ ಕೂಡ ರೈತರುಗಳು ತುಂಬ ಏನು ಮಾಡ್ತಾರೆ ಅಂದರೆ ತುಂಬ ಮಿಕ್ಸ್ ಹೊಡಿತಾರೆ ಅದಕ್ಕೆ. ಟ್ಯಾಂಕ್ ಮಿಕ್ಸ್ ಆಗುತ್ತೋ ಬಿಡುತ್ತೋ, ಕಂಫರ್ಟಬಲ್ ಇದೆಯೋ ಇಲ್ಲೋ, 4-5 ಐಟಮ್ ಸ್ಪ್ರೇ ಹೊಡಿತಾರೆ. ಐ ಪ್ರಿಫರ್ ಏನು ಅಂದರೆ ನೀವು ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು, ಒಂದು ಮೈಕ್ರೋನ್ಯೂಟ್ರಿಯೆಂಟ್. ನೆಕ್ಸ್ಟ್ ವೀಕ್ ಮೈಕ್ರೋನ್ಯೂಟ್ರಿಯೆಂಟ್ ಬಂದು ಗ್ರೋತ್ ಪ್ರಮೋಟರ್ ಟಾನಿಕ್ಸ್, ಪ್ರೋಟೀನ್ಸ್, ಬಯೋಸ್ಟಿಮ್ಯುಲೆಂಟ್ಸ್ ಯೂಸ್ ಮಾಡಿ. ಸೊ ಎಲ್ಲದು 4-5 ಐಟಮ್ ಹಾಕೊಂಡು ಸ್ಪ್ರೇ ಮಾಡ್ತಾರೆ. ಅದು ತುಂಬ ಸೆನ್ಸಿಟಿವ್ ಕ್ರಾಪ್ ವಾಟರ್ಮೆಲನ್, ಕುಕ್ಕರ್ ಬಿಟ್ಸ್. ಸೊ ಅದರಲ್ಲೂ ನಾನು ಏನು ಹೇಳ್ತೀನಿ ಅಂದರೆ ಅಜೋಲ್ ಸ್ಪ್ರೇ ಮಾಡಬೇಕಾದ್ರೆ ಡೈಫೆನ್ಕನೋಜೋಲ್, ಪ್ರೊಪಿಕನೋಜೋಲು, ಹೆಕ್ಸಾಕನೋಜೋಲ್ ಇವುಗಳು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಡೋಸೇಜನ್ನು ಸ್ಟಡಿ ಮಾಡ್ಕೊಂಡು ಮಾಡಿರಿ, ಅದನ್ನು ತಿಳ್ಕೊಂಡು ಮಾಡಿರಿ. ಇಲ್ಲಾಂದರೆ ಸ್ಕಾರ್ಚಿಂಗ್ ಬರುತ್ತೆ. ಆಮೇಲೆ ಲಾಸ್ ಆದ ಸಮಸ್ಯೆ ರೈತಂಗೆನೆ ಅದರದ್ದು. ಸೊ ಪ್ರತಿ ವೀಕು ಒಂದು ಸ್ಪ್ರೇನ ಬೇಕೇ ಬೇಕಾಗುತ್ತೆ. ಸರ್, ಈಗ ಹೊಸ ಟ್ರೆಂಡು ನಾವು ಡ್ರೋನ್ ಸ್ಪ್ರೇ ಮಾಡಿಸ್ಬೇಕು ಅಂತ ಕೆಲವೊಬ್ರು ಕಲ್ಲಂಗಡಿ ರೈತರು ಮಾತಾಡ್ತಿದ್ದಾರೆ. ಲೈಕ್ ನಿಜವಾಗ್ಲೂ ಅವಶ್ಯಕತೆ, ಡ್ರೋನ್ ಸ್ಪ್ರೇ ಅವಶ್ಯಕತೆ ಇದೆನಾ, ಅಥವಾ ಅಡ್ಡಾಡಿ ಅವ್ರು ಸ್ಪ್ರೇ ಮಾಡಿದ್ರೆ ಎನಫ್, ಹೇಗೆ? ಇಲ್ಲ, ಅವಶ್ಯಕತೆಗಿಂತನೂ ಕೂಡ ಅವನಿಗೆ ಅನಿವಾರ್ಯ ಇರ್ತದೆ. ಕೆಲವೊಂದು ಸತಿ ಏನಾಗುತ್ತೆ, ಫಸ್ಟಲ್ಲಿ ಡ್ರೋನ್ ಸ್ಪ್ರೇ ಪ್ರಿಫರ್ಡ್ ಇಲ್ಲ, ಯಾಕಂದರೆ ವಾಲ್ಯೂಮ್ ಆಫ್ ದಿ ಲೀವ್ಸ್ ಭಾಳ ಕಡಿಮೆ ಇರುತ್ತೆ, ಏರಿಯಾ, ಸರ್ಫೇಸ್ ಏರಿಯಾ. ಆವಾಗ ನೀವು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಹಾಕೊಂಡೆ ಮಾಡಬೇಕು. ಅಂದರೆ ಫಸ್ಟ್ 1 ವೀಕ್, 2 ವೀಕ್, 3 ವೀಕ್ ತನಕನೂ ಆಗುತ್ತೆ. ಲಾಸ್ಟ್ 3 ಸ್ಪ್ರೇಸ್ ನೀವು ಬೇಕಾದ್ರೆ ಡ್ರೋನಲ್ಲಿ ಮಾಡ್ಬೋದು. ಎಗೇನ್ ಡೋಸೇಜ್, ಅದು ಕವರೇಜ್ ಹೆಂಗಾಗುತ್ತೆ, ವಿಂಡು, ಇದೆಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ. ಅದು ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ನಿಮ್ಗಲ್ಲಿ ಕೆಲವು ರೈತರುಗಳು ಏನು ಮಾಡ್ತಾರೆ, ಡ್ರೋನಲ್ಲಿ ಯಾಕೆ ಮಾಡಿಸ್ತಾರೆ, ತುಳಿದು ಬಿಡ್ತಾರೆ ಲೇಬರ್ಗಳು, ಮಾಡೋಕ್ಕಾಗಲ್ಲ, ಪೈಪ್ ಎಳೆಯೋಕ್ಕಾಗಲ್ಲ ಅಂತೇಳಿ ಡ್ರೋನಲ್ಲಿ ಮಾಡಿಸ್ತಾರೆ. ಸೊ ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ. ಸ್ಪೇಸಿಂಗ್ ನೀಟಾಗಿ 6 ಅಡಿ ಸ್ಪೇಸಿಂಗ್ ಇಟ್ಕೊಂಡಿದ್ರೆ ನೀವು ಒಳಗಡೆ ಹೋಗಿ ಸ್ಪ್ರೇ ಮಾಡ್ಬೋದು, ತೊಂದರೆ ಇಲ್ಲ. ಈವನ್ ಡ್ರೋನ್ ಸ್ಪ್ರೇ ಕೂಡ ಏನು ತಪ್ಪೇನಿಲ್ಲ, ಮಾಡ್ಬೋದು ಅದನ್ನು. ಸರಿ, ವಾಟರ್ ಸಾಲ್ಯುಬಲ್ ಕ್ಯಾಟಗರಿ ಅಂತ ಬಂದಾಗ ಎನ್ ನಂಬರ್ ಆಫ್ ಗುಡ್ ಕಂಪ್ನೀಸ್. ಈಗ ನಿಮ್ಮ ಏರಿಯಾದಲ್ಲಿ ನಮ್ಮ ಜಿಟಾಲ್ ಪ್ರಾಡಕ್ಟ್ಗಳನ್ನ ಬಳಸಿ ಕೆಲವು ರೈತರು ಬೆಳೆದಿದ್ದಾರೆ, ನೀವು ಕೊಟ್ಟಿದ್ದೀರಾ. ಸೊ ಹೌ ದೇ ಆರ್ ಪರ್ಫಾರ್ಮಿಂಗ್? ಝೆಟಾಲ್ ಕಾಂಬಿನೇಷನ್ಸು ನಿಮ್ಮದು ಫರ್ಟೀಸಲ್ಲಿ ವಿ ಗಾಟ್ ಅರೌಂಡ್ 20-25 ಟನ್ಸ್ ತನಕ ಪರ್ ಎಕರ್ ಇಳ್ ತೆಗೆದಿದ್ದಾರೆ. ಎಗೇನ್ ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಾವು ಕಂಪ್ನಿಗೆ, ಒಳ್ಳೆ ಕಂಪ್ನಿ ಗೊಬ್ಬರ ಕೊಟ್ಟಿರ್ತೀವಿ, ಬಟ್ ಅವನು ವಾರಕ್ಕೆ 2 ದಿನ ಬಿಟ್ಟಿರ್ತಾನೆ, ಗೊಬ್ಬರನ ಸರಿಯಾಗಿ ಗೊಬ್ಬರ ಬಿಡಲ್ಲ. ಅದೆಲ್ಲ ಇದ್ದರೆ ಇಳುವರಿ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ದ ರಿಸಲ್ಟ್ ವಿತ್ ಝೆಟಾಲ್ ಝೆಲಿಸ್ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಸರ್, ಈ ಫ್ಲವರ್ ಸೆಟ್ಟಿಂಗ್ ಅಂತ ಬಂದಾಗ ಲೈಕ್ ಸೋ ಮೆನಿ ಫಾರ್ಮರ್ಸ್ ಸಫರ್, ಲೈಕ್ ನಾವು ಹೂ ಬರ್ತಾ ಇಲ್ಲ, ಅಥವಾ ಹೂ ಬಂದಿದೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ ರೈತರಿಗೆ. ಕರೆಕ್ಟ್. ಸೊ ಆ ಟೈಮಲ್ಲಿ ಏನಾದರೂ ಸಜೆಷನ್ ಇದೆ ಸರ್? ಲೈಕ್ ಏನಾದರೂ ಸ್ಪ್ರೇ ತಗೋಬೇಕಾ ಅದನ್ನು ಮುಂಜಾಗ್ರತವಾಗಿ? ಒಂದು ನನ್ನ ಏರಿಯಾದಲ್ಲಿ ನಾವು ಫ್ಲವರ್ ಸೆಟ್ಟಿಂಗಿಗೆ ಸಮಸ್ಯೆ ಏನು ನೋಡಿದ್ದೀವಿ ಅಂದರೆ, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು ಮತ್ತು ವೆದರ್ ಕಂಡೀಷನ್ಸ್ ತುಂಬ ಏರುಪೇರು ಆಗುತ್ತೆ. ನಿಮಗೆ 5th ಅಥವಾ 6th ನೋಡಿಗೆ ಅಲ್ಲಿ ಫ್ಲವರ್ ಸೆಟ್ ಆಗಬೇಕು, ಫಿಮೇಲ್ ಫ್ಲವರ್ ಅಲ್ಲಿ ಸೆಟ್ ಆಗಬೇಕು. ಅಲ್ಲಿಂದ 5th, 6th, 7th, 8th ನೋಡ್ ತನಕ ನಿಮಗೆ ಕಾಯಿ ಸೆಟ್ಟಿಂಗ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಸತಿ ಏರುಪೇರು ಮಾಡ್ತಾರೆ, ನೀರು ಕೊಡಬೇಕಾದ್ರೆ ಸಮಸ್ಯೆ ಮಾಡ್ತಾರೆ, ಅನಿವನಾಗಿ ನೀರು ಕೊಡ್ತಾರೆ, ಅವಾಗ ಏನಾಗುತ್ತೆ, ಫ್ರೂಟ್ ಡ್ರಾಪ್ ಆಗುತ್ತೆ. ಆಮೇಲೆ ಹನಿಬಿ ಪಾಪ್ಯುಲೇಷನ್ ಇರಲ್ಲ. ಆ ಹನಿಬಿ ಪಾಪ್ಯುಲೇಷನ್ ಇಲ್ಲ ಅಂದರೆ ನಿಮಗೆ ಫ್ರೂಟ್ ಸೆಟ್ ಆಗಲ್ಲ. ಮೇಲಿಂದ ಫೀಮೇಲ್ಗೆ ಪೋಲನ್ ಟ್ರಾನ್ಸ್ಫರ್ ಆಗಬೇಕು, ಅದಾಗಲ್ಲ. ಜೇನುಗಳು ಆಡಬೇಕು. ಜೇನುಪೆಟ್ಟಿಗೆ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ನೀವು ಕೆಮಿಕಲ್ ಸ್ಪ್ರೇ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ರೆಡ್ ಲೇಬಲ್ ಕೆಮಿಕಲ್ಸ್ ಹೊಡಿತಾರೆ, ಹನಿಬಿಗೆ ಮಾರಕವಾದಂಥ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಆವಾಗ ಹನಿಬಿಗಳು ಬರಲ್ಲ. ಸೊ ಅದನ್ನು ನೋಡ್ಕೊಬೇಕು. ಮತ್ತು ಹನಿಬಿ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 8ರಿಂದ 10 ಗಂಟೆ ಅಥವಾ 7ರಿಂದ 10 ಗಂಟೆ ತನಕ ಹನಿಬೀಸ್ ಹಾರಾಡ್ತಿರ್ತವೆ. ಆ ಟೈಮಲ್ಲಿ ನೀವು ಸ್ಪ್ರೇ ತೊಗೊಬಾರ್ದು ಫ್ಲವರಿಂಗ್ ಇದ್ದಾಗ. ಅಲ್ಲೇನಾಗುತ್ತೆ, ಹನಿಬೀಸ್ಗಳು ಬರುತ್ತೆ, ಆ ರೂಢಿ ತಪ್ಪಿಟ್ರೆ ಬರೋದೇ ಇಲ್ಲ ಅವು. ಒಂದ್ಸತಿ ನೀವು ಒಂದಿನ ಹೊಡಿತೀರಿ, ಅವಾಗ ಮತ್ತೆ ಇನ್ನು 3-4 ದಿನ ಬರೋದೇ ಇಲ್ಲ. ನೀವು 3-4 ದಿನನೇ ಅದು ಕ್ರಾಸಿಂಗ್ ನಡೆಯೋದು, ಅದು ಥ್ರೆಟ್ ಇದೆ ಅಂತಂದರೆ ಗೊತ್ತಾಗ ಬರೋದೇ ಇಲ್ಲ, ಆ ಕಡೆ ಆ ಏರಿಯಾಗೆ ಬರೋದೇ ಇಲ್ಲ ಅವು. ಹಾಗಾಗಿ ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ಕಡಿಮೆ ಆಗುತ್ತೆ. ಅದರ್ವೈಸ್ ಇವತ್ತಿನ ವೆರೈಟೀಸ್ಗಳು ಎಲ್ಲದರಲ್ಲೂ ಚೆನ್ನಾಗೇ ಸೆಟ್ಟಿಂಗ್ ಇದೆ, ಏನು ಸಮಸ್ಯೆ ಇಲ್ಲ. ನಾರ್ಮಲ್ ಟೆಂಪ್ರೇಚರ್ ನಿಮಗೆ ಅಕ್ಟೋಬರ್, ಸೆಪ್ಟೆಂಬರಿಂದ ಹಿಡಿದು ಫೆಬ್ರವರಿ ತನಕ ಸೆಟ್ಟಿಂಗ್ ಸಮಸ್ಯೆ ಬರೋಲ್ಲ. ಮಾರ್ಚ್, ಏಪ್ರಿಲ್ ಮತ್ತು ಬೇಸಿಗೆಯಲ್ಲಿ ಫ್ಲವರ್ ಸೆಟ್ಟಿಂಗ್ ಕಷ್ಟನೇ. ಇಟ್ ಇಸ್ ಅ ಫಾರ್ಮರ್ ರಿಸ್ಕ್. ಅವಾಗಲೂ ಮಾಡ್ತಾರೆ, ರೇಟ್ ಸಿಗುತ್ತೆ ಅಂತ, ಅದು ರಿಸ್ಕ್ ಇರುತ್ತೆ ಫಾರ್ಮರ್ಗೆ. ಹೌದು. ಸರಿ, ಹನಿಬಿ ಕೆಲವೊಂದು ಮಾರ್ಕೆಟಲ್ಲಿ ಕೆಲವರು ಮಾಡ್ತಾ ಇಲ್ಲ, ಹನಿಬಿ ಅಟ್ರಾಕ್ಟ್ ಮಾಡೋಕ್ಕೆ ಅಂತ ಕೆಲವೊಂದು ಸ್ಪ್ರೇಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ವರ್ಕ್ ಆಗುತ್ತಾ ಸರ್ ಅದು? ಅದ್ರ ಬಗ್ಗೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಅದನ್ನು ನಾನು ಕೇಳಿದ್ದೀನಿ ಅಷ್ಟೇ. ಬಟ್ ಹನಿಬಿ ಅಟ್ರಾಕ್ಟ್ ಮಾಡೋಂಥ ಸ್ಪ್ರೇಗಳು ಯೂಸ್ ಮಾಡಿದ್ರೆ ಕಾರಣ ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ರಿಲೆವೆಂಟ್ ಇನ್ಫಾರ್ಮೇಷನ್. ನಾನೇನೋ ಕೇಳಿದ್ದೀನಿ, ಸಕ್ಕರೆ ನೀರು, ಬೆಲ್ಲದ ಪಕ್ಕದ ನೀರೆಲ್ಲ ಇಡ್ತಾರೆ, ಅದನ್ನು ಸ್ಪ್ರೇ ಹೊಡಿತಾರೆ ಸ್ವಲ್ಪ ಬಾರ್ಡರ್ ಏರಿಯಾದಲ್ಲಿ ಅಟ್ಯಾಕ್ ಮಾಡೋಕ್ಕೆ.
ಅದನ್ನು ಮಾಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಹನಿಬೀಸ್ ಪಾಪ್ಯುಲೇಷನ್ ಚೆನ್ನಾಗಿದೆ. ಸೊ ಅಷ್ಟೇ ಹೇಳ್ಬೋದು. ಸೊ ರೈತರೆ, ಸರ್ ಹೇಳ್ದಂಗೆ ಮೇಜರ್ಲಿ ನಮಗೆ ಹನಿ ಬೀನ ನಾವು ಪ್ರೊಟೆಕ್ಟ್ ಮಾಡಬೇಕು, ಪಾಲಿನೇಷನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದು ನಾವು ಬ್ಲೂ ಮತ್ತು ಗ್ರೀನ್ ಲೇಬಲ್ ಇರೋಂತಕ್ಕಂಥ ಕೀಟನಾಶಕ ಶಿಲೀಂಧ್ರನಾಶಕಗಳನ್ನ ಬಳಸಬೇಕು. ಹಾಗೆ ನಮ್ಮ ಬಳಸುವಂಥ ಟೈಮ್ ಬೆಳಗಿನ ಸಮಯದಲ್ಲಿ ಅದನ್ನ ಬಳಸಬಾರ್ದು. ಹನಿ ಬೀ ಇಲ್ಲದ ಟೈಮಲ್ಲಿ ನಾವು ಆ ಸೆಟ್ಟಿಂಗ್ ಆಗುವಂಥ ಸಮಯದಲ್ಲಿ ನಾವು ಸ್ಪ್ರೇಯಿಂಗ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಸೆಟ್ಟಿಂಗ್ಸ್ ನಾವು ಜಾಸ್ತಿನೇ ಅಚೀವ್ ಮಾಡ್ಬೋದು. ಸೊ ಯಾವುದಾದ್ರು ನಾವು ರೆಡ್ ಲೇಬಲ್ ಯೂಸ್ ಮಾಡೋದ್ರಿಂದ ಹನಿ ಬೀಗಳು ಸಾಯುವಂಥ ಪರಿಸ್ಥಿತಿ ಇರುತ್ತೆ, ಅವು ಮತ್ತೆ ಬರೋದೇ ಇಲ್ಲ ಹೊಲದ ಕಡೆಗೆ. ಸರ್ ಇದು ತುಂಬ ಇನ್ಫಾರ್ಮೇಟಿವ್ ಆ್ಯಕ್ಚುಲಿ. ತುಂಬ ಜನ ರೈತರಿಗೆ ಗೊತ್ತಿಲ್ಲ ಇದೊಂದು ಇದು ಮಾಡ್ತಾ ಇರ್ತಾರೆ. ಸರ್ ಈಗ ಡಿಸೀಸ್ ಆ್ಯಂಡ್ ಪೆಸ್ಟ್ ಅಂತ ಬಂದಾಗ ಸೊ ಯಾವೆಲ್ಲ ನಮಗೆ ಹುಳಗಳ ಬಾಧೆ ಯಾವುದಿರುತ್ತೆ, ಅದ್ರ ಬಗ್ಗೆ ನಾವು ಏನು ರೋಗದ ಬಾಧೆ, ಹುಳುಗಳು, ಯಾವ ಕೀಟಗಳು ಅಂತ ನಮಗೆ ನಮ್ಮ ಏರಿಯಾಗಳಲ್ಲಿ ತುಂಬ ಕಾಡಂಥ ಒಂದು ರೋಗ ಅಂದರೆ ಗಮ್ಮಿ ಸ್ಟೆಮ್ಲೈಟ್. ಗಮ್ಮಿ ಸ್ಟೆಮ್ಲೈಟ್ ಇದಕ್ಕೆ ಯಾವ ವೆರೈಟೀಸ್ ಕೂಡ ಟಾಲರೆಂಟ್ ವೆರೈಟೀಸ್ ಇಲ್ಲ, ಹೈಬ್ರಿಡ್ಸ್ಗಳು. ಮತ್ತು ಬಂದರೆ ನಿಮ್ಗೊಂದು 30-40% ವಿತಿನ್ ಅ ವೀಕ್ ಫೀಲ್ಡ್ ವಾಶ್ ಔಟ್ ಆಗಿಬಿಡುತ್ತೆ. ಸೊ ಕಂಟ್ರೋಲ್ ಮಾಡೋದು ಹೆಂಗೆ, ಫ್ಲೂಪೈರಮ್, ಅಜೋಲ್ಸು ಇವೆಲ್ಲ ಫಂಗಿಸೈಡ್ ಸ್ಪ್ರೇ ಮಾಡ್ತಿರ್ತೀವಿ, ಕಾಪರ್ ಕಾಂಪೌಂಡ್ಸ್ ಮಾಡ್ತೀವಿ. ಇವೆಲ್ಲ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಯಾವುದು ಹೈಬ್ರಿಡ್ಸ್ಗಳಿಲ್ಲ ಅದು ಟಾಲರೆಂಟೆಡ್. ಸೆಕೆಂಡ್ ಬಂದು ಆಂಥ್ರಾಕ್ನೋಸು. ಆಂಥ್ರಾಕ್ನೋಸ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಕಂಪೇರ್ ಟು ಗಮ್ಮಿ ಸ್ಟೆಮ್ಲೈಟ್. ಥರ್ಡ್ ಬಂದು ವಿಲ್ಟ್. ಫೈಟಾಪ್ ಥರ ವಿಲ್ಟ್ ಬರ್ತದೆ, ಕೆಲವು ಮಟ್ಟಿಗೆ ಬ್ಯಾಕ್ಟೀರಿಯಲ್ ವಿಲ್ಟ್ ಬರುತ್ತೆ. ಅದು ಅಷ್ಟೇ ಓವರ್ ನೈಟ್ ನಿಮಗೆ ವಾಶ್ ಔಟ್ ಆಗಿಬಿಡುತ್ತೆ. ಅದೇ ದೊಡ್ಡ ಬಿಗ್ಗೆಸ್ಟ್ ರಿಸ್ಕ್ ಇನ್ ವಾಟರ್ ಮೆಲನ್. ನಮ್ಮ ಏರಿಯಾ ಸ್ಪೆಸಿಫಿಕ್ ನಾವು ಇಷ್ಟನ್ನು ಗಮನಿಸಿದ್ದೀನಿ ನಮ್ಮ ಫೀಲ್ಡ್ಗಳಲ್ಲಿ. ಇನ್ನು ಪೆಸ್ಟ್ ಬಂದರೆ ಪೆಸ್ಟ್ ಈಸ್ ಆಲ್ಮೋಸ್ಟ್ ಮ್ಯಾನೇಜಬಲ್. ಈಗ ಥ್ರಿಪ್ಸು, ವೈಟ್ ಫ್ಲೈಸು, ಫ್ರೂಟ್ ಫ್ಲೈ ಇವೆಲ್ಲ ಮ್ಯಾನೇಜಬಲ್, ತೊಂದರೆ ಇಲ್ಲ. ಟೈಮ್ಲಿ ಸ್ಪ್ರೇಸ್ ತೊಗೊಂಡ್ರೆ ಮ್ಯಾನೇಜ್ ಆಗುತ್ತೆ. ಸರಿ, ಸಕಿಂಗ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರಲಿ, ನಮ್ಮ ವೈರಸ್ ಮ್ಯಾನೇಜ್ಮೆಂಟ್ ಆಗಿರಲಿ, ಸೊ ಇದರಲ್ಲಿ ದ ರೋಲ್ ಆಫ್ ಟ್ರ್ಯಾಪ್ಸ್ ಹೇಗಿರುತ್ತೆ? ಎಷ್ಟು ಟ್ರ್ಯಾಪ್ಸ್ಗಳನ್ನ, ಯಾವ ಕಲರ್ ಟ್ರ್ಯಾಪ್ನ ಯಾವಾಗ ಬಳಸಬೇಕು ರೈತರು? ನೀವು ನೋಡಿ, ಫಿರಮೋನ್ ಟ್ರ್ಯಾಪ್ಸ್ ಯೂಸ್ ಮಾಡಬೇಕು. ಎಕರೆಗೆ ಒಂದು 10-15 ಯೂಸ್ ಮಾಡಿ, ಅದು ಫ್ರೂಟ್ ಫ್ಲೈಗೆ. ಇನ್ನು ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ ಥ್ರಿಪ್ಸ್ಗೆ, ಯೆಲ್ಲೋ ಫಾರ್ ವೈಟ್ ಫ್ಲೈಸ್ ಎಲ್ಲ ಒಂದು ತುಂಬ ಕಡಿಮೆ ರೇಟಲ್ಲೇ ಇದ್ದಾವೆ ಈಗ. ಎಲ್ಲ ತುಂಬ ಕಾಸ್ಟ್ಲಿನೂ ಇರೋಲ್ಲ. ಒಂದು 20 ಬಳಸಿದ್ರೆ ಮಾನಿಟ್ರಿಂಗೂ ಆಗುತ್ತೆ, ಜೊತೆಗೆ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡ್ಬೋದು ಅದನ್ನು. ಓಕೆ ಸರಿ, ಇದು ಫ್ಲವರ್ ಸೆಟ್ಟಿಂಗು, ಫ್ಲವರ್ ಟು ಫ್ರೂಟ್ ಕನ್ವರ್ಷನಲ್ಲಿ ತುಂಬ ಜನ ರೈತರು, ನಿಮ್ಮ ರೈತರೆಲ್ಲರೂ ಡಾರ್ಮಿನ್ ಬಳಸ್ತಾರೆ, ಡಾರ್ಮಿನ್ ಫ್ಲವರಿಂಗ್. ಅದರ ರಿಸಲ್ಟ್ ಯಾವ ರೀತಿ ಇದೆ? ನೀವು ಯಾವ ಥರ ಫೀಲ್ಡಲ್ಲಿ ನೋಡಿದ್ರಿ ಸರ್? ಈಗ ನಾವು ಡಾರ್ಮಲಿನ್ ಗ್ರೀನ್ ಫಸ್ಟ್ ಬಳಸ್ತೀವಿ ಗಿಡ ಬೆಳವಣಿಗೆ ಟೈಮಲ್ಲಿ. ಒಂದು 30 ಡೇಸ್ ತನಕ ಅದನ್ನು ಬಳಸ್ತೀವಿ. 35-40 ಡೇಸ್ಗೆ ನೀವು ಫ್ರೂಟ್ ಸೆಟ್ಟಿಂಗ್ ಟೈಮ್ ಬರುತ್ತಲ್ಲ, ಫ್ಲವರ್ ಸೆಟ್ಟಿಂಗ್ ಟೈಮಲ್ಲಿ ಅವಾಗ ಒಂದು ಸ್ಪ್ರೇ ಡಾರ್ಮಲಿನ್ ರೆಡ್ ಕೊಡ್ತೀವಿ. ರೈತರುಗಳು ಅದನ್ನು ಕೇಳಿ ತೊಗೊಂಡೋಗ್ತಾರೆ, ಸೆಟ್ಟಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಮತ್ತು ಸ್ವಲ್ಪ ಗಿಡಕ್ಕೆ ರೆಸಿಸ್ಟೆನ್ಸ್ ಕೂಡ ಬರುತ್ತೆ ಅದರಲ್ಲಿ, ಹಾಗಾಗಿ ತೊಗೊಂಡು ಯೂಸ್ ಮಾಡ್ತಾರೆ. ಒಳ್ಳೆ ರಿಸಲ್ಟ್ಸ್ ಇದೆ ಅದರಲ್ಲಿ. ಡಾರ್ಮಲಿನ್ ರೆಡ್ಡಲ್ಲಿ ಸೆಟ್ಟಿಂಗ್ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ. ನಿಮಗೆ 5th ನೋಟ್ 6th ನೋಟಿಗೆ ಸೆಟ್ಟಿಂಗ್ ಆಗಿಬಿಟ್ರೆ ನಮ್ಗೆ ಅದಕ್ಕಿಂತ ಇನ್ನೊಂದು ಖುಷಿ ಇನ್ನೊಂದು ಯಾವುದಿಲ್ಲ ರೈತರಿಗೆ. ಸರಿ, ನಾವು ಬಂದಾಗ ಇದು ಫೆರೋಮಾನ್ ಟ್ರಾಪ್ಸ್ ಅಂತ ಏನು ಹೇಳಿದ್ರೆ, ಎಷ್ಟು ಹಾಕ್ಬೇಕು ಸರ್? ಎಷ್ಟು ನಂಬರ್ ಆಫ್ ಫೆರೋಮಾನ್ ಟ್ರಾಪ್ಸ್? 10-12 ಮೇಜರ್ಲಿ ಯೂಜಿ ಮ್ಯಾನೇಜ್ಮೆಂಟಿಗೋಸ್ಕರ. ಹೂಜಿ ಅಂತ ಅಂತೀವಲ್ಲ, ಅದಕ್ಕೆ ಅದ್ರ ಮ್ಯಾನೇಜ್ಮೆಂಟಿಗೆ. ಅದರಲ್ಲಿ ಇನ್ನೊಂದು ಏನಂದರೆ, ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಬೈಟ್ಗಳು ಮಾಡಬೇಕು. ಈಗ ಅಕ್ಕಪಕ್ಕದಲ್ಲೂ ನಿಮಗೆ ಈ ಕುಂಬಳ ಜಾತಿ ಬೆಳೆಗಳೇ ಇದ್ದಾವೆ ಅಂದ್ಕೊಳ್ಳಿ, ಅವಾಗ ನೀವು ಬರೀ ಸ್ಪ್ರೇಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮತ್ತು ಫಿರಮೋನ್ ಟ್ರಾಪ್ಸಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬೈಟ್ ಅಂದರೆ ಏನು? ಅದನ್ನು ವಿಷ ಪ್ರಶಾಣ ಮಾಡೋದಕ್ಕೆ ನೀವು ಎಕರೆಗೆ ಒಂದು 10-20 ಕಡೆಗೆ ಹಳೆ ಸ್ವಲ್ಪ ಕೊಳ್ತಿರೋಂಥ ಕಲ್ಲಂಗಡಿನೋ ಅಥವಾ ಕುಂಬಳಕಾಯಿನೋ ಅದಕ್ಕೆ ವಿಷ ಹಾಕಿ, ಬೆಲ್ಲ ಹಾಕಿ, ಮೆಲಾತಿಯನ್ನು, ಕ್ಲೋರೋಪೈರಿಫಾಸ್ ಯಾವುದೊಂದು ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಅಡಿಕೆ ಪಟ್ಟೆ ಎಲೆಗಳ ಮೇಲೆ ಒಂದು 20 ಕಡೆ ಇಟ್ಟರೆ ಅದು ಅಟ್ರಾಕ್ಟ್ ಆಗ್ತವೆ. ಅದು ಫ್ರೂಟ್ ಫ್ಲೈಸ್ ಅಟ್ರಾಕ್ಟ್ ಆಗಿ ಅದನ್ನು ತಿಂದು ಸಾಯ್ತವೆ. ಇದೊಂದು ಇಂಪಾರ್ಟೆಂಟ್, ಕಡಿಮೆ ಖರ್ಚಲ್ಲಿ ಆಗಂತ ಇದು. ಪಾಯ್ಸನ್ ಬೈಟ್ ಮಾಡೋದು ಕಡಿಮೆ ಖರ್ಚಲ್ಲಿ ಎಫೆಕ್ಟಿವ್ ಆಗುತ್ತೆ. ಹೌದು. ಸರ್, ಈಗ ಎಲ್ಲೋ ಮತ್ತು ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ ಎಷ್ಟು ಬಳಸ್ಬೇಕು ಸರ್? 20 ಬಳಸಿ, 20 ಬಳಸಿದ್ರೆ ಬಳಸಿದ್ರೆ ಸಾಕು. ಓಕೆ ಸರ್, ಈಲ್ಡ್ ಅಂತ ಬಂದಾಗ ಏನು ಆವ್ರೇಜ್ ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಬ್ಬ ರೈತ? ಯೂಶಲಿ ಈಲ್ಡ್ ಅಂತ ಬಂದಾಗಲೇ ತುಂಬ ವೇರಿಯೇಷನ್ಗಳು ಕಾಣ್ತೀವಿ ನಾವು. ಅದರಲ್ಲಿ 10 ಟನ್ ಎಕರೆಗೆ ತೆಗಿತಾನೆ, 20 ಟನ್ ತೆಗಿತಾರೆ. ಅದೇ ವೆರೈಟೀಸು, ಅದೇ ಟೈಪ್ ಆಫ್ ಸಾಯಿಲಲ್ಲಿ.
ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸತಿ ಎಲ್ಲ ಮಾಡ್ತಾನೆ ಆದರೂ ಇಳುವರಿ ಬರಲ್ಲ. ಅದು ಫ್ರೂಟ್ ಸೆಟ್ಟಿಂಗ್ ಆಗಿರಲ್ಲ, ವೆರೈಟಿಗಳು ಚಾಯ್ಸ್ ರಾಂಗ್ ಇರುತ್ತೆ. ಹಂಗಿದ್ದಾವಾಗ ಇರುತ್ತೆ. ಆವರೇಜಲ್ಲಿ ನಿಮ್ಗೆ 15-20 ಟನ್ ಇಳುವರಿ ತೆಗೆದಿದ್ರೆ ಲಾಭದಾಯಕ ಆಗಲ್ಲ ಬೆಳೆ. ಸೊ ಒಂದು 20 ಟನ್ ತೆಗೆದ್ರೆ ನಮಗೆ ಲಾಭದಾಯಕ ಲಾಭ ಬರುತ್ತೆ. ಒಂದು 10 ರೂಪಾಯಿ ಕೆಜಿ ಇದ್ರೂ ಕೂಡ ನಿಮಗೆ ಅನುಕೂಲ ಒಂದು 2 ಲಕ್ಷ ತನಕ ನಾವು ಉಳಿಯುತ್ತೆ. ಖರ್ಚು ಒಂದು 80,000-90,000 ತನಕ ಖರ್ಚಾಗುತ್ತೆ ಇವತ್ತಿನ ದಿನದಲ್ಲಿ ಎಕರೆಗೆ. ಸರ್ ಇನ್ನೊಂದು ನಮ್ಮ ಕಾಯಿ ಬಲ್ತಿಲ್ಲ ಅಥವಾ ಮೆಚುರಿಟಿ ಆಗಿಲ್ಲ ಅಂತ ತುಂಬಾ ಟ್ರೇಡರ್ಸ್ ರಿಜೆಕ್ಟ್ ಮಾಡ್ತಾರೆ ಕಾಯಿಗಳನ್ನ. ಸೊ ಆ ಟೈಮಲ್ಲಿ ರೈತರು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಅನ್ಇವನ್ ಮೆಚುರಿಟಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಪ್ರಿಕಾಷನ್ ತಗೋಬೇಕು ಸರ್? ಅವ್ರು ಏನು ಕೊಡಬೇಕು? ಅದಕ್ಕೆ ನೀವು ಕಾಯಿಗಳು 1 kg ರೀಚ್ ಆಗ್ತಿದ್ದಂಗೆ, ಅರ್ಧ kg 1 kg ರೀಚ್ ಆಗ್ತಿದ್ದಂಗೆ ಆವಾಗಲಿಂದನೇ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಸ್ಪೆಷಲಿ ಬೋರಾನ್ ಮತ್ತು ಕ್ಯಾಲ್ಶಿಯಂ ಇವುಗಳನ್ನ ಫೀಡಿಂಗ್ ಮಾಡಬೇಕು. ಅದು ನೀವು ಡ್ರಿಪ್ಪಲ್ನ ಕೊಡಿ, ಸ್ಪ್ರೇಯಲ್ಲಿ ಅವಾಗ ಸೇರಿಸ್ತಾ ಇರಿ. ಡ್ರಿಪ್ಪಲ್ಲಿ ನೀವು ಬೋರಾನ್ ಮತ್ತು ಕ್ಯಾಲ್ಶಿಯಂ ಕೊಟ್ಟರೆ ಕಲರಿಂಗ್ ಆಗಲಿ ಮೆಚುರಿಟಿ ಆಗಲಿ ಸ್ಟಾರ್ ಬರೋದು, ಡಬ್ಸ್ ಅಂತೀವಿ, ಅದೆಲ್ಲ ಬರೋದು ಕಮ್ಮಿ ಆಗುತ್ತೆ. ಸೊ ಅದು ಶಾರ್ಟೇಜ್ ಆದರೆ ಇವೆಲ್ಲ ಆಗ್ತವೆ. ಓಕೆ ಸರ್, ಮತ್ತು ಕೆಲವೊಂದು ಕಡೆ ಪ್ರಾಕ್ಟೀಸಸ್ ನಾವು ನೋಡಿದ್ದೀವಿ, ಬೇರೆ ಕಡೆ ಎಲ್ಲ ಪಿಂಚಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ, ಅಂದರೆ ಚಿಗುರು ಮುರಿಯೋದು ಅದೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಏನಾದರೂ ನಿಮಗೆ? ಇಲ್ಲ, ನನಗೆ ಪಿಂಚಿಂಗ್ ಮಾಡೋದ್ರ ಬಗ್ಗೆ ನನಗೆ ಅಂತ ರಿಸಲ್ಟ್ಸ್ ಕೊಡುತ್ತೆ ಅಂತ ಅನ್ಸಲ್ಲ. ಯಾಕಂದರೆ ಈಗಿನ ಹೈಬ್ರಿಡ್ಸ್ಗಳೆಲ್ಲ ಪ್ರೊಫ್ಯೂಸ್ ಗ್ರೋತ್ ಬರುತ್ತೆ, ಅದಾಗದೇ ಬಂದ್ಬಿಡ್ತದೆ. ಬಟ್ ಒಂದು ಕೆಲಸ ಏನು ಮಾಡಬೇಕು, ರೈತರುಗಳು ಪಟಗಳ ಮೇಲೆ ಹೆಣ್ಕೊಂಡ್ಬಿಡ್ತವೆ ಬಳ್ಳಿಗಳು, ಅದನ್ನು ಎತ್ತಾಕಬೇಕು. 1 ಸತಿ ಅಥವಾ 2 ಸತಿ ಅದನ್ನು, ಅಂದರೆ 1 ಅಡಿ 1.5 ಅಡಿ ಬಂದಿರುತ್ತಲ್ಲ ಬಳ್ಳಿ, ಅವಾಗ ಅದನ್ನು ಸ್ವಲ್ಪ ಕಡ್ಡಿ ತಗೊಂಡು ಡೈರೆಕ್ಟ್ ಮಾಡಬೇಕು. ಒಂದಕ್ಕೊಂದು ಹೆಣ್ಕೊಂಡು ಪಟಗಳ ಮೇಲೆ ಕೂತ್ಕೋಬಾರ್ದು, ಅಂದರೆ ಮಚ್ಚಿಟ್ ಮೇಲೆ ಬೆಳಿಬಾರ್ದು, ಗಿಡ ಕೆಳಗೆ ಬೆಳಿಬೇಕು. ಅದೊಂದು ಕೆಲಸ ಮಾಡಬೇಕಾಗುತ್ತೆ. ಅದು ಕೆಳಗಡೆ ಬರಬೇಕು, ಬಳ್ಳಿಗಳು ಕೆಳಗಡೆ ಹರಿಬೇಕು. ಆಮೇಲೆ ಕೆಲವೊಂದ್ಸತಿ ಕಾಯಿಗಳು ಬಂದು ಡ್ರಿಪ್ ಲೈನ್ ಮೇಲೆ ಕೂತ್ಕೊಂಡ್ಬಿಡ್ತವೆ, ಅವಾಗ ನೀರು ಮುಂದಕ್ಕೆ ಹೋಗಲ್ಲ. ಅದೊಂದು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ರೈತರು. ಕೆಲವೊಬ್ರು ಸರ್ ಆ ಡ್ರಿಪ್ ನಿಮ್ಗೆ ಏನು ಮಲ್ಚಿಂಗ್ ಶೀಟ್ ಇರುತ್ತೆ, ಸೆಟ್ ಆದ್ಮೇಲೆ ಮಲ್ಚಿಂಗ್ ಶೀಟ್ ಮೇಲೆ ಕಾಯಿ ಇಡ್ತಾರೆ, ಕೆಲವೊಬ್ರು ಕೆಳಗಡೆ ಬಿಡ್ತಾರೆ. ನಾನು ಕೇಳಿದ್ದೀನಿ, ಬಟ್ ನಮ್ಮ ಏರಿಯಾದಲ್ಲಿ ಹಂಗೆ ಮಾಡಲ್ಲ. ಕೆಲವೊಂದು ಕಡೆ ಮಳೆ ಜಾಸ್ತಿ ಇರೋ ಕಡೆ ಏನೋ ಅದು ಮಲ್ಚಿಂಗ್ ಶೀಟ್ ಮೇಲೆ ಇಡ್ತಾರಂತೆ, ಬಟ್ ಎಲ್ಲಿಟ್ರು ಏನು ಸಮಸ್ಯೆ ಇಲ್ಲ, ಅದರಲ್ಲಿ ವಿಷಯ ಇಲ್ಲ. ಸರ್ ಇದು ಎಷ್ಟು ಬಂಡವಾಳ ಹೋಗ್ಬೋದು ಸರ್? ಮಿನಿಮಮ್ ವಾಟ್ ಇಸ್ ದ ಆವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ ಪರ್ ಏಕರ್ ಆಫ್ ವಾಟರ್ ಮಿಲನ್? ಆಗಲೇ ಹೇಳಿದ್ನಲ್ಲ, 60,000-70,000 ರೂಪಾಯಿ, ಕೆಲವೊಂದು ಸತಿ 90,000 ರೂಪಾಯಿ ತನಕ ಹೋಗುತ್ತೆ. ಅವನ ಹತ್ರ ಲ್ಯಾಟ್ರಲ್ ಇಲ್ಲ, ಡ್ರಿಪ್ ಎಲ್ಲ ಹೊಸದಾಗಿ ತಗೋಬೇಕು, ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಕಂಪ್ಲೀಟ್ಲಿ ಹೊಸದಾಗಿ ಮಾಡೋರಿಗೆ ಸರ್ ಒಂದು 80,000 ರೂಪಾಯಿ, 80,000 1 ಲಕ್ಷ ತನಕ ನಾವು ಒಳ್ಳೆ ಇಳುವರಿ ತಗೊಂತೀನಿ, ಒಳ್ಳೆ ಇನ್ಪುಟ್ ಯೂಸ್ ಮಾಡ್ತೀನಿ ಅಂದರೆ 80,000 ರೂಪೀಸ್ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಅವ್ರ ಸ್ವಂತ ಭೂಮಿ ಇದ್ದರೆ. ಸೊ ನಾವು ಒಂದು 10 ರೂಪೀಸ್ ಬ್ರೇಕ್ ಇವನ್ ನಾವು ಪ್ರೈಸ್ ಅಂತ ನೋಡಿದ್ರೆ ಕೂಡ 2 ಲಕ್ಷ ರೂಪಾಯಿ ನಾವು ತಗೊಬೋದು, ಇನ್ಕಮ್ ನಾವು ಎಸ್ಟಿಮೇಟ್ ಮಾಡ್ಬೋದು. 1 ಲಕ್ಷ ಖರ್ಚು ಮಾಡಿ 1 ಲಕ್ಷವನ್ನು ದುಡಿಬೋದು ಅನ್ನೋ ಒಂದು ಅಂದಾಜು. ಅದೇ ಅಗ್ರಿಕಲ್ಚರ್ ಆಲ್ವೇಸ್ ಕ್ಯಾರೀಸ್ ಅನ್ಸರ್ಟನಿಟಿ. ಅದಕ್ಕೆ ಅಗ್ರಿಕಲ್ಚರ್ ಏನು ಮಾಡೋಕ್ಕಾಗಲ್ಲ. ನಾನು ನನ್ನ ವೈಯಕ್ತಿಕವಾಗಿ ಎಷ್ಟೊಂದು ಸತಿ 10 ಕ್ರಾಪ್ ಬೆಳೆದ್ರೆ ಒಂದು 5 ಕ್ರಾಪ್ 6 ಕ್ರಾಪ್ ಸಕ್ಸಸ್ಫುಲ್ ಆಗುತ್ತೆ, 4 ಕ್ರಾಪಲ್ಲಿ ಏನು ಬರೋದೇ ಇಲ್ಲ. ಹಂಗಾಗುತ್ತೆ, ಹ್ಯಾಪನ್ಸ್, ಅದೇನು ಮಾಡೋಕ್ಕಲ್ಲ. ಸೊ ರೈತರಿಗೆ ಇದು ಅವರು ವಾತಾವರಣ ಜೊತೆನೂ ಈಗ ನಾವು ರೈತರ ಪರಿಸ್ಥಿತಿ ಅಂದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು ತುಂಬ ರೈತರುಗಳು ಹೇಳ್ತೀನಿ, ವಿಧಿ ಇಲ್ಲದಲೇ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ ನನಗೆ. ರೈತರುಗಳು ಇವತ್ತೇನು ಇನ್ನೇನು ಮಾಡೋಕ್ಕಾಗಲ್ಲಪ್ಪ, ಟೌನ್ಗೆ ಹೋಗೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮಾರು ಜನ ರೈತರುಗಳು ಫಾರ್ಮಿಂಗ್ ಮಾಡ್ತಿದ್ದಾರೆ. ಇದ್ದಾರೆ ಬೆರಳಿಕೆ ಜನ ಲಾಭ ಮಾಡ್ತಿದ್ದಾರೆ, ಬಟ್ ಲಾಸಲ್ಲಿರೋರೇ ತುಂಬ ಜನ ಅಂತ ನನ್ನ ಪರ್ಸನಲ್ ಫೀಲ್. ಕೆಲವೊಬ್ರು ಸೈಂಟಿಫಿಕ್ ಅಂದರೆ ಕೆಲವೊಬ್ರು ಸಕ್ಸಸ್ಫುಲ್ ಫಾರ್ಮರ್ಸ್ ಏನು ಹೇಳ್ತಾರೆ ಅಂದರೆ ಸರ್, ತುಂಬ ಕ್ಯಾಲ್ಕುಲೇಟೆಡ್ ಆಗಿ ನಾವು ಚೆನ್ನಾಗಿ ಮಾಡಿದರೆ ಲಾಭ ಇದ್ದೇ ಇದೆ ಕೃಷಿಯಲ್ಲಿ. ಹೌದು, ಎಲ್ಲದರಲ್ಲೂ ಇದೆ ಅಂತ ನನಗೂ, ನಾವು ಮಾಡ್ತೀವಿ, ಕೃಷಿ ಮಾಡ್ತೀವಿ, ಈಗಲೂ ಮಾಡ್ತೀವಿ, ಬಟ್ ಖರ್ಚು ತುಂಬ ಜಾಸ್ತಿ ಇದೆ ಇವತ್ತಿನ ಕಾಲದಲ್ಲಿ. ಖರ್ಚು ಜಾಸ್ತಿ ಇದೆ, ಮಾರ್ಕೆಟಿಂಗ್ ಸಪೋರ್ಟ್ ಇಲ್ಲ, ಅದೇ ಬಿಗ್ಗೆಸ್ಟ್ ಹಾರ್ಡಲ್ಲು. ಮತ್ತು ಮಾರ್ಕೆಟಿಂಗ್ ಸಪೋರ್ಟ್ ಯಾಕಿಲ್ಲ ಅಂದರೆ ಪ್ರಾಡಕ್ಟ್ ಆಫ್ ದಿ ಕ್ವಾಲಿಟಿ ಕೂಡ ಕ್ವಾಲಿಟಿ ಇರಬೇಕು, ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರಬೇಕು, ಅದನ್ನು ಬೆಳೆಯೋಕ್ಕೂ ನಮ್ಮ ಹತ್ರ ತಾಂತ್ರಿಕತೆ ಇಲ್ಲ. ಸೊ ನಾವು ಬೆಳೆದಿಂದ ಎಕ್ಸ್ಪೋರ್ಟ್ಗೂ ಆಗ್ತಿಲ್ಲ, ಇಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನಲ್ಲಿ ಅಷ್ಟು ಡಿಮ್ಯಾಂಡ್ ಇಲ್ಲ, ಮತ್ತೇನಾಗುತ್ತೆ ಪ್ರಾಡಕ್ಟ್ಗಳು ರೇಟ್ ಕಮ್ಮಿ ಆಗುತ್ತೆ. ಸರಿ, ಕಟಿಂಗ್ ಅಂತ ಬಂದಾಗ ಈಗ 2-3 ಕಟಿಂಗ್ ಹೋಗುತ್ತೆ. ಫಸ್ಟ್ ಕಟಿಂಗಲ್ಲಿ ಫೀಲ್ಡ್ ತುಂಬಾ ಹಾಳಾಗ್ಬಿಡುತ್ತೆ, ಅದು ಕೇಳ್ತೀವಿ ಕೆಲವು ರೈತರು. ಹೌದೌದು, ತುಳಿದು ಬಿಡ್ತಾರೆ ಅಂತ. ಈಗ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂದರೆ, ಅವರು ಒಪ್ಕೊಂತಾರೆ, ಎಲ್ಲ ಕಿತ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಏನು ಮಾಡ್ತಾರೆ, ಫಸ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಹಾರ್ವೆಸ್ಟ್ ಮಾಡಿಬಿಡ್ತಾರೆ. ಹಾರ್ವೆಸ್ಟ್ ಮಾಡೋದು ಹೆಂಗೆ ಅಂದರೆ, ಅವ್ರದ್ದೇನು ಬಂಡವಾಳ ಅಲ್ವಲ್ಲ, ಅದು ಜೋರ ಕಿತ್ಕೊಳ್ಳೋದು, ಪ್ಲಾಟ್ ಎಲ್ಲ ತುಳಿದು ಓಡಾಡ್ಬಿಡೋದು, ಹಾಳಾಗುತ್ತೆ. ಸೊ ರೈತರುಗಳು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿದರೆ, ಕರೆಕ್ಟ್ ಟೈಮಿಗೆ ಗೊಬ್ಬರಗಳು ಬಿಟ್ಕೊಂಡು ಹೋದರೆ
ನಿಮಗೆ 90% ಕ್ರಾಪು ಒಂದೇ ಫಸ್ಟ್ ಹಾರ್ವೆಸ್ಟಲ್ಲಿ ಆಗ್ಬಿಡ್ಬೇಕು. ಸೊ ನೀವು 20 ಟನ್ ತೆಗಿತೀರಿ ಅಂದರೆ 18 ಟನ್ನು 17 ಟನ್ನು ಫಸ್ಟ್ ಕಟಿಂಗಲ್ಲೇ ಖಾಲಿ ಆಗಬೇಕು. ಓಕೆ. ಇನ್ನೊಂದು 2 ಟನ್ 3 ಟನ್ ಏನಾಗುತ್ತೆ, ಅದಕ್ಕಿಂತ ₹2 3 ಕಮ್ಮಿಗೆ ಹೋಗುತ್ತೆ. ಕೆಲವು ರೈತರುಗಳು ಏನಾಗುತ್ತೆ, ಅನ್ಈವನ್ ಆಗಿ ಬೆಳೀತಾರೆ, ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಲ್ಲ. ಅವಾಗ ಏನಾಗುತ್ತೆ, ಅವ್ರದ್ದು ಫಸ್ಟ್ ಕಟಿಂಗ್ ಮಾಡ್ತಾರೆ, ಅಲ್ಲಿ ಬರೀ 50% ಮಾತ್ರ ತೊಗೊಂಡೋಗಿರ್ತಾನೆ. ಇನ್ನೆಲ್ಲ ಸೆಕೆಂಡ್ ಕಟಿಂಗಲ್ಲೇ ಅವನಿಗೆ ರೇಟು ದಂಡ, ಕ್ವಾಲಿಟಿನೂ ಇರಲ್ಲ, ವ್ಯಾಪಾರಿಗಳು ಬರಲ್ಲ ಅದಕ್ಕೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ನನ್ನ ಸಜೆಷನ್ ಅಂದರೆ, ನೀವು ವ್ಯಾಪಾರಿಗಳು ಬಂದಾಗ ನಿಮ್ಮ ಲೇಬರ್ನೇ ಹಚ್ಚಿ ಅಥವಾ ಅವ್ರ ಹತ್ರ ಮಾತಾಡ್ಕತೆ ಮಾಡಿಕೊಂಡು ಒಳ್ಳೆ ಲೇಬರ್ ಹತ್ರ ಹಚ್ಕೊಂಡು ಅದನ್ನು ನೀಟಾಗಿ ನೀವು ಗಿಡಗಳು ತುಳಿದಂಗೆ ಹಾಳು ಮಾಡ್ದಂಗೆ ಪ್ರಾಡಕ್ಟ್ ಎತ್ಕೋಬೇಕು, ಕಟಿಂಗ್ ಮಾಡಿಸ್ಬೇಕು. ಆಗ ಸೆಕೆಂಡ್ ಕಟಿಂಗ್ ಕೂಡ ಚೆನ್ನಾಗೇ ಬರುತ್ತೆ. ಓಕೆ. ಈ ಫ್ರೂಟ್ ಥಿನ್ನಿಂಗ್ ಬಗ್ಗೆ ಹೇಳ್ತಾರೆ ಕೆಲವೊಂದು ಕಡೆ ಕಾನ್ಸೆಪ್ಟ್, ಹಣ್ಣುಗಳ ಸಂಖ್ಯೆ ಕಡಿಮೆ ಇದ್ರೆ ಇಲ್ಲ, ಒಳ್ಳೆ ಇಳುವರಿ ನನಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಯಾವತ್ತೂ ಥಿನ್ನಿಂಗ್ ಮಾಡೋಕ್ಕೆ ಹೋಗಿಲ್ಲ. ಅದಾಗದೇ ಡಿಸೈಡ್ ಮಾಡ್ಕೊಳುತ್ತೆ ಗಿಡ. ನೀವು ಪ್ರತಿ ಪ್ಲ್ಯಾಂಟ್ ಎರಡು ಕಾಯಿ ನಿಲ್ಲುತ್ತೆ, ಅಥವಾ ಒಂದು ಕಾಯಿ, ಒಂದೊಂದು ಪ್ಲಾಂಟ್ 3 ಕಾಯಿ ಬಿಟ್ಟಿರುತ್ತೆ, ಪಕ್ಕದ ಕಾಯಿಯಲ್ಲಿ ಒಂದೇ ಕಾಯಿ ಇರುತ್ತೆ. ಅದು ಸೆಟ್ ಮಾಡ್ಕೊಳ್ಳುತ್ತೆ. ನಾವೇನು ಥಿನ್ನಿಂಗ್ ಮಾಡೋ ಅವಶ್ಯಕತೆ ಏನು ಬರಲ್ಲ. ಏನು ಅವಶ್ಯಕತೆ ಬರಲ್ಲ. ಸೊ ಇದು ರೈತ ಬಾಂಧವರೇ, ಒಂದು ಕಲ್ಲಂಗಡಿಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಪ್ರಾಕ್ಟಿಕಲ್ ಫೀಲ್ಡ್ ನಾಲೆಡ್ನ ನಂದನ್ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಹೊಸದಾಗಿ ಮಾಡುವಂಥ ಯುವಕರು ಯಾರು ಅಗ್ರಿಕಲ್ಚರ್ಗೆ ಬರಬೇಕು, ಕಲ್ಲಂಗಡಿಯನ್ನು ಒಂದು ಬೆಳಿಬೇಕು, ಯಾಕಂದರೆ ಇದು ಒಂದು ಲಾಟ್ರಿ ಕ್ರಾಪ್ ಥರ ರೈತರಿಗೆ ಇದೆ. ಕೆಲವೊಂದ್ಸರಿ ರೇಟ್ ಸಿಕ್ಕಾಗ ಒಳ್ಳೆ ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರು ಇದೆ. ಸೊ ಹಾಗಾಗಿ ರೈತರು ಬರಲಿ, ಇದನ್ನ ಲಾಭದಾಯಕವಾಗಿ ಬೆಳೀಲಿ, ಕಮ್ಮಿ ಖರ್ಚಿನಲ್ಲಿ ಬೆಳೀಲಿ ಹಾಗೂ ವೈಜ್ಞಾನಿಕವಾಗಿ ಬೆಳೀಲಿ ಅನ್ನೋದಕ್ಕೆ ಈ ಪಾಡ್ಕಾಸ್ಟ್ನ ನಾವು ಮಾಡಿದ್ವಿ. ತಮ್ಮ ಎಂಟೈರ್ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡು ತುಂಬ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ನಂದನ್ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನ ತಮ್ಮೆಲ್ಲರ ಕಡೆಯಿಂದ ನಾನು ಹೇಳ್ತೇನೆ. ಮತ್ತೆ ಮುಂದೆ ನಾವು ಬಾಳೆ ಬಗ್ಗೆನೂ ಇದೇ ರೀತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ಮುಂದಿನ ಪಾಡ್ಕಾಸ್ಟಲ್ಲಿ ಬರ್ತೇವೆ. ತಾವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಸೇರಿ ರೈತರ ಒಳಿತಿಗಾಗಿ ಕೆಲಸ ಮಾಡೋಣ. ಧನ್ಯವಾದಗಳು.